ನಮ್ಮ ಭಾರತ್ ಫಾರ್ಮಾ ಕಂಪನಿ ಇನ್ನು ಟಾಪ್ ಪೊಸಿಷನ್ ಅಲ್ಲಿ ಇರೋದಕ್ಕೆ ಮೇನ್ ರೀಸನ್ ಅದರ ಮಾರ್ಕೆಟ್ ಶೇರ್ಸ್. ಭಾರತ್ ಫಾರ್ಮಾ ಕಂಪನಿ ಶೇರ್ ರೇಟ್ಸ್ ಗ್ರೋತ್ ಆಗ್ತಾನೆ ಇದೆ. ಕಳೆದ 3 ವರ್ಷಗಳಿಂದ ಅಂದ್ರೆ 2021ರಿಂದ ಇಲ್ಲಿವರೆಗೂ ಕಂಪನಿ ಶೇರ್ಸ್ ಗ್ರೋತ್ ಆಗಿರೋದನ್ನ ನೀವೇ ನೋಡಬಹುದು. This is our net profit. Facts and figures. That's all, gentlemen. Mr. Gautam, what's your opinion? ಗೆಳೆಯ, ಏನು ಯೋಚನೆ ಮಾಡ್ತಾ ಇದೆಯಾ? ಬೇಗ ಪೇಪರ್ಸ್ಗೆ ಸೈನ್ ಹಾಕು. ಮುಹೂರ್ತ ಶುರು ಆಗಕ್ ಮುಂಚೆ ನಾವು ಮನೇಲಿರ್ಬೇಕು. Okay. I'm not going to sign this deal. Not interested. ಗೌತಮ್, ಒನ್ ಮಿನಿಟ್. ನಮ್ಮ ಕಂಪ್ನಿ ಟೇಕ್ ಓವರ್ ಮಾಡೋದಕ್ಕೆ ದಿವಾನ್ ಗ್ರೂಪ್ಗೆ ಇಂಟ್ರೆಸ್ಟ್ ಇದೆ ಅಂತ ನಿಮ್ಮ ಟೀಮ್ನವರ ಹೇಳಿದ್ರು. ಆದ್ರೆ ಈಗ ಡೀಲ್ ಯಾಕೆ ರಿಜೆಕ್ಟ್ ಮಾಡ್ತಾ ಇದ್ದೀರಾ? ಗೌತಮ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಆಸ್ಕ್ ಓಪನ್ಲಿ. ಪ್ರೆಸೆಂಟೇಷನ್ ನ ಮಿಸ್ಟರ್ ಗೌತಮ್ ಅವರು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ? ಅರ್ಥ ಆಗಿದ್ದಕ್ಕೆ ನನ್ನ ಡಿಸಿಷನ್ ಅನ್ನ ಚೇಂಜ್ ಮಾಡಿದ್ದೆ. ಯುವರ್ ರೈಟ್. ನಿಮ್ಮ ಕಂಪ್ನಿನ ಟೇಕ್ ಓವರ್ ಮಾಡೋದಕ್ಕೆ ದಿವಾನ್ ಗ್ರೂಪ್ಗೆ ಇಂಟ್ರೆಸ್ಟ್ ಇತ್ತು ಆಗ, ಬಟ್ ಈಗಲ್ಲ. ಅಲ್ಲ, ಲಾಸ್ಟ್ ಮೂಮೆಂಟ್ ಅಲ್ಲಿ ಡೀಲ್ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ರೀಸನ್ ತಿಳ್ಕೋಬೇಕಲ್ವ ನಾವು? ಓಕೆ ಸರ್, ನಮಸ್ಕಾರ. ನೀವು ಊರ್ಲಿದ್ರೆ ಖಂಡಿತ ಮದುವೆಗೆ ಬರ್ತೀರಾ ಅಂತ ಗೊತ್ತಿತ್ತು. ಇಲ್ಲಪ್ಪ, ಊರಲ್ಲಿ ಇರ್ಲಿಲ್ಲ. ಮಗನ ಮನೇಲಿ ದುಬೈಲಿದ್ದೆ. ನೀನು ಮಗಳ ಮದುವೆ ಕರೆದ ಮೇಲೆ ಬರ್ದೇ ಇರಕ್ಕಾಗತ್ತಾ? ಎನಿವೆ, ಐ ವಿಶ್ ದೆಮ್ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲಿದ್ದಾಳೆ ಮಗಳು? ಮಗಳು ಮೇಲ್ಗಡೆ ಇದ್ದಾಳೆ ನೋಡಿ. ಅಲ್ಲ ಗೆಳೆಯ, ಅವ್ರ ಮಗಳು ಅಂದಾಗ ನೀನ್ ಯಾಕೆ ಕರೆಕ್ಟ್ ಮಾಡ್ಲಿಲ್ಲ ಅವ್ರನ್ನ? ಯಾಕೆ ಕರೆಕ್ಟ್ ಮಾಡಬೇಕು? ಅವ್ರು ಹೇಳಿದ್ರಲ್ಲಿ ತಪ್ಪೇನೋ ಇದೆ. ಅಶ್ವಿನಿ ನನಗೆ ತಂಗಿ ಆದ್ರು ಇಷ್ಟು ವರ್ಷ ನಾನು ಅವಳನ್ನ ಮಗಳ ತರಾನೇ ಬೆಳೆಸಿದ್ದೀನಿ. ಯಾರಾದ್ರೂ ನನ್ನ ಅವಳ ಅಪ್ಪ ಅಂದ್ರೆ ನನಗೆ ಖುಷಿನೇ. ಅಷ್ಟೇ ಅಲ್ಲ ಕಣ, ಇವತ್ತು ಏನೇ ಶಾಸ್ತ್ರ ನೋಡಿದ್ರು ಅದರಲ್ಲಿ ನಾನು ಅವಳ ಅಪ್ಪನ ಸ್ಥಾನದಲ್ಲೇ ಇರ್ತೀನಿ. ಅವಳನ್ನ ದಾರೆ ಎರೆದು ಕನ್ಯಾದಾನ ಮಾಡೋದು ಯಾರು ಅನ್ಕೊಂಡಿದ್ಯಾ? ನಾನೇ. ಕನ್ಯಾದಾನ ಶಾಸ್ತ್ರ ಮಾಡೋದು ನಾನೇ. ಒಬ್ಬ ದೊಡ್ಡ ಅಣ್ಣನಾಗಿ ಅದನ್ನ ಜವಾಬ್ದಾರಿ. ಕನ್ಯಾದಾನ ಮಾಡುವಾಗ ನನ್ಗಾಗೋ ಸಂತೋಷ ಇದೆಯಲ್ಲ, ಅದು ಬರೀ ಅಣ್ಣನ್ಗಾಗೋ ಸಂತೋಷ ಅಲ್ಲ ಕಣೋ, ಒಬ್ಬ ಅಪ್ಪನ್ಗಾಗೋ ಸಂತೋಷ. ಬಾ. ಮುಹೂರ್ತಕ್ಕೆ ಟೈಮ್ ಆಯ್ತು. ನಿಮ್ಮ ಅಣ್ಣ ಎಲ್ಲಿ? ಅಲ್ಲೇ ಎಲ್ಲೋ ಕೆಳಗೆ ಗೆಸ್ಟ್ ಹತ್ರ ಮಾತಾಡ್ತಿರ್ಬೇಕು. ಮುಹೂರ್ತಕ್ಕೆ ನೀನ್ ಕೈ ಹಿಡಿದು ದಾರೆ ಎರಿಬೇಕಾದವನು ಗೆಸ್ಟ್ ಜೊತೆ ಏನ್ ಮಾಡ್ತಿದ್ದಾನೆ? ಗೌತಮ್, ಅಮ್ಮ, ಅಲ್ಲಿ ತಂಗಿ ಮದುವೆ ನಡೀತಾ ಇದೆ. ಅಣ್ಣ ಆದವನು ಮಂಟಪದ ಹತ್ರ ಇರ್ಬೇಕಲ್ವಾ? ಅಮ್ಮ, ಮುಹೂರ್ತಕ್ಕಿನ್ನು ಟೈಮ್ ಇದೆ, ಟೆನ್ಷನ್ ಮಾಡ್ಕೊಬೇಡಿ, ಎಲ್ಲ ಕೆಲಸ ಆಗಿದೆಯಲ್ಲ. ತಂದೆ ಇಲ್ದಿರೋ ಮಗು, ಅಣ್ಣ ಆದವನು ನಿಂತು ಕನ್ಯಾದಾನ ಮಾಡ್ಬೇಕು ತಾನೆ? ಹಾಮ, ಎಲ್ಲ ಆಗುತ್ತೆ, ನೀವು ಕೂಲಾಗಿರಿ. ಸುಮ್ನೆ ಟೆನ್ಷನ್ ಮಾಡ್ಕೋತಾರೆ.
ನೋಡಿದ್ಯಾ, ಇದಕ್ಕಿನ್ನ ಇನ್ನೇನೋ ಸ್ಥಾನ ಕೊಡ್ತಾರೆ ನಮ್ಮ ಮನೆಯವರು. ನೋಡು ಬಂದ. ಮಾಮ್, ಐ ಆಮ್ ರೆಡಿ. ನೋಡು ಜೈ, ದಾರ ಎಲ್ಲ ಮುಗಿಯೋ ತನಕ ಮಂಟಪ ಬಿಟ್ಟು ನೀನ್ ಎಲ್ಲೂ ಹೋಗ್ಬಾರ್ದು. ಮಾಮ್, ನೀನ್ ಹೇಳ್ತಾ ಇರೋದು ನೋಡಿದ್ರೆ ನಾನೆಲ್ಲೋ ತಾಳಿ ಕಟ್ಟಾದ್ಮೇಲೆ ಬರ್ತಿದ್ದೀನಿ ಅನ್ನೋ ಆಗಿದೆ. ಕರೆಕ್ಟ್ ಟೈಮ್ಗೆ ಬಂದಿದ್ದೀನಿ ತಾನೆ. ವಾಟ್ ಬಿಗ್ ಬ್ರದರ್? ಹಾ, ಕರೆಕ್ಟ್. ಚೆನ್ನಾಗ್ ಕಾಣ್ತಿದ್ಲು ಗೊತ್ತಾ? ಇಲ್ಲಿ ನೋಡ್ರಿ, ಸೂಪರ್ ಆಗಿ ಕಾಣ್ತಿದ್ದಾಳೆ. ಜಡ್ಜಸ್ ಕೇಳಿದ ಕ್ವಶನ್ಗೆ ಎಷ್ಟು ಇಂಟೆಲಿಜೆಂಟ್ ಆಗಿ ಆನ್ಸರ್ ಕೊಟ್ಲು ಗೊತ್ತಾ? ಅವಳು ಏನ್ ಹೇಳಿದ್ಲು ಅಂತ ಹೇಳ? ಬೇಡ, ಹೇಳ್ಬೇಡ. ಏನ್ ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಮಗಳು ಇಂತ ದೊಡ್ಡ ಸಾಧನೆ ಮಾಡಿದಾಳೆ, ನೀವ್ ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ. ಅಪೇಕ್ಷಾ ಒಬ್ಳೆ ನಮ್ಮ ಮಗಳಲ್ಲ ಮುಂದಾಕಿನಿ. ಭೂಮಿ ಕೂಡ ನಮ್ಮ ಮಗಳು. ಅವಳು ಸಾಧನೆ ಮಾಡಿದಾಗ ಒಂದಿನಾನು ನಿನ್ನ ಮುಖದಲ್ಲಿ ಈ ಸಂತೋಷ, ನಿನ್ನ ಕಣ್ಣಲ್ಲಿ ಈ ಆನಂದ ನೋಡ್ಲೇ ಇಲ್ವಲ್ಲೇ? ಅವಳು ಏನ್ರಿ ಮಹಾ ಸಾಧನೆ ಮಾಡಿರೋದು? MA 2 ಡಿಗ್ರಿ ಮಾಡ್ಕೊಂಡಿದ್ದಾಳೆ. ಯೂನಿವರ್ಸಿಟಿಗೆ ಟಾಪರ್ ಅವಳು, ಗೋಲ್ಡ್ ಮೆಡಲಿಸ್ಟ್. ಅದೇನ್ ಕಮ್ಮಿ ಸಾಧನೆನಾ? ನಾನ್ ಎಲ್ರಿ ಅದನ್ನಿಲ್ಲ ಅಂತ ಇದ್ದೀನಿ. ನೀವ್ ಯಾಕೆ ಇವ್ರಿಬ್ರಿಗೂ ಹೋಲಿಸ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಅವಳು ಇಷ್ಟು ಸಾಧನೆ ಮಾಡಿದಾಳಲ್ವಾ, ಅದರಿಂದ ಅವಳಿಗೆ ಬೆಟರ್ ಲೈಫ್ ಸಿಕ್ಕಿದ್ಯಾ? 4 ಜನಕ್ಕೆ ಪಾಠ ಹೇಳ್ಕೊಟ್ಟು 30,000 ಸಂಬಳ ತಗೊಳ್ಳೋದು ಏನು ದೊಡ್ಡದಲ್ಲ. ಮಂದಾಕಿನಿ, ಅಷ್ಟು ಹಗುರವಾಗಿ ಮಾತಾಡ್ಬೇಡ. 4 ಜನಕ್ಕೆ ಪಾಠ ಹೇಳ್ಕೊಟ್ಟೆ ನಾನ್ ನಿಮ್ಮನ್ನ ಸಾಕಿರೋದು. ಆ ವಿದ್ಯೆನೆ ನಮ್ಗಿದೆಲ್ಲ ಕೊಟ್ಟಿರೋದು. ಏನ್ ಕೊಟ್ಟಿದ್ದೀರಿ? ಇವತ್ತು ಬೆಂಗಳೂರಂತ ಸಿಟಿನಲ್ಲಿ ಜೀವನ ನಡೆಸಬೇಕು ಅಂದ್ರೆ ನಿಮಗೆ ಬರೋ ಪೆನ್ಷನ್, ಅವಳಿಗೆ ಬರೋ ಸ್ಯಾಲ್ರಿ ಯಾವ ಮೂಲೆಗೂ ಸಾಲಲ್ಲ. ಯಾಕ್ರಿ ಸುಮ್ನಾಗ್ಬಿಟ್ರಿ? ಮನೆ ಲೈಟು ಫ್ಯಾನು ಓಡಿದ್ರೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಮನೆ ದಿನಸಿ ತಗೊಂಡ್ಬರೋಣ ಅಂದ್ರೆ ಅದಕ್ಕೂ ಆಫರ್ಸ್ಗೋಸ್ಕರ ವೇಟ್ ಮಾಡ್ಬೇಕು. ಎಲ್ಲಾದ್ರೂ ಒಂದ್ ಕಡೆ ಸುತ್ಕೊಂಡ್ ಬರೋಣ ಅಂದ್ರೆ ಎಲ್ಲಿ ಹೋಗ್ತೀವಿ, ಎಷ್ಟು ದೂರ ಹೋಗ್ತೀವಿ, ಪೆಟ್ರೋಲ್ ಎಷ್ಟಾಗತ್ತೆ, ಅದಕ್ಕೂ ಯೋಚನೆ ಮಾಡ್ಬೇಕು. ಇದು ಒಂದ್ ಜೀವನನೇನ್ರಿ? ನಾನ್ ಆಸೆ ಪಟ್ಟಿದ್ದಂತೂ ನನ್ನ ಜೀವನದಲ್ಲಿ ನನ್ಗೇನು ಸಿಕ್ಲಿಲ್ಲ. ಅದ್ ನನ್ ಮಗಳಿಗಾದ್ರೂ ಸಿಕ್ಲಿ ಅಂತ ನಾನು ಇಷ್ಟು ಕಷ್ಟ ಪಡ್ತಾ ಇದ್ದೀನಿ. ನೀವೇ ನೋಡ್ತಾ ಇರಿ, ನನ್ನ ಮಗಳ ಅಪೇಕ್ಷಾ ತುಂಬಾ ಸಕ್ಸಸ್ಫುಲ್ ಆಗ್ತಾಳೆ. ಆಗ ನೀವ್ ತಿಂಗಳಿಗೆ ಏನ್ ದುಡಿತಾ ಇದ್ದೀರೋ ಅವಳು ಒಂದ್ ದಿವಸದಲ್ಲಿ ದುಡಿತಾಳೆ. ಹಾಯ್ ಬಿಗ್ ಬ್ರದರ್. ಹಾಯ್ ಜಯದೇವ್. ಹಾಯ್ ಅಮ್ಮ. ಹಾಯ್. ಹಾಯ್ ಅಶ್ವಿನಿ. ಏನ್ ಗೌತಮ್, ಏನಾಗಿದೆ ನಿನಗೆ? ಅಶ್ವಿನಿ ಇಲ್ಲೆಲ್ಲಿದ್ದಾಳೆ? ಬೆಳಿಗ್ಗೆ ಮದುವೆ ಆಗಿ ಅವಳು ಗಂಡನ ಮನೇಲಿದ್ದಾಳೆ. ಅಶ್ವಿನಿ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಮ್ಮ. ಗೌತಮ್, ಮದ್ವೆಗೆ ಬಂದವರೆಲ್ಲ ನಿನ್ ಮದ್ವೆ ಯಾವಾಗ ಅಂತ ಕೇಳ್ತಾ ಇದ್ರು. ನನಗಂತೂ ಹೇಳಿ ಹೇಳಿ ಸಾಕಾಗೋಯ್ತು. ವಾಟ್ ಹ್ಯಾವ್ ಯು ಡಿಸೈಡೆಡ್? ಅಮ್ಮ, ಇನ್ನೂ ತಡ ಮಾಡೋದು ಬೇಡ ಅಂತ ನನಗನ್ಸುತ್ತೆ. ಅಮ್ಮ ಪ್ಲೀಸ್, ಈ ವಿಷಯ ಮಾತಾಡೋದು ಬೇಡ. ಸಾರಿ. ಈ ತಟ್ಟೆಲ್ಲ ಕ್ಲಿಯರ್ ಮಾಡಿ. ನವೀನ್, ನೀವೆಲ್ಲರೂ ಹೊರಡಿ. ಬಿಗ್ ಬ್ರದರ್ಗೆ ಮದ್ವೆ ಟಾಪಿಕ್ ಅಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತಿದ್ದು ಪದೇ ಪದೇ ಯಾಕೆ ಅದೇ ವಿಷಯ ತೆಗಿತೀಯಮ್ಮ? ಜಯ್, ಮದುವೆ ಅನ್ನೋ ಪದ ಅವನಿಗೆ ಹಿಂಸೆ ಆಗ್ಬೇಕು. ಸಾಯ ತನಕ ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದು. ಚಾನ್ಸೇ ಇಲ್ಲ ಮಾಮ್. ಮಾಮ್, ಬಿಗ್ ಬ್ರದರ್ಗೆ ಆಲ್ರೆಡಿ ಮದ್ವೆ ಏಜು ಮೀರೋಗಿದೆ. ಈಗ ಅವನ ಮದ್ವೆ ಬಗ್ಗೆ ಯೋಚನೆ ಮಾಡ. ಏಜ್ ಮದುವೆಗೆ ಕ್ವಾಲಿಫಿಕೇಶನ್ ಅಲ್ಲ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮದುವೆ ಯೋಚನೆಯಲ್ಲಿ ಜಾರ್ಬೋದು.
ನಮ್ಮ ಗೌತಮ್ ಅದಕ್ಕೇನು ಹೊರತಲ್ಲ. ಮಾಮ್, ಅವ್ನ ಮದುವೆ ತಡೆಯೋದ್ರಲ್ಲಿ ಇಷ್ಟು ವರ್ಷ ಸಕ್ಸಸ್ಫುಲ್ ಆಗಿದ್ದೀರಲ್ಲ, ಇವಾಗ ಯಾಕೆ ಮಾಮ್? ಜೈ, ಪ್ರಪಂಚದಲ್ಲಿ ನಮ್ಮ ಹತ್ರ ಏನಿಲ್ಲ ಹೇಳು? ಎಲ್ಲ ಇದೆ. ದಿವಾನ್ ಫ್ಯಾಮಿಲಿ ಅನ್ನೋ ದೊಡ್ಡ ಸ್ಟೇಟಸ್ ಇದೆ, ಕಾರ್ ಇದೆ, ಬಂಗ್ಲಾ ಇದೆ, ಫಾರ್ಮ್ ಹೌಸ್ ಇದೆ, ಗೋಲ್ಡ್, ಡೈಮಂಡ್ಸ್, ಎವ್ರಿಥಿಂಗ್. ಇದೆಲ್ಲ ಅನುಭವಿಸ್ತಾ ಇದ್ದೀವಿ. ಆದರೆ ಇದು ಯಾವುದು ನಮ್ದು ಸ್ವಂತ ಅಲ್ಲ. ನಾವು ಏನೇ ಮಾಡಿದ್ರು ಗೌತಮ್ಗೆ ಲೆಕ್ಕ ಕೊಡಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ನಿಮ್ಮಪ್ಪ. ನಾನು 2ನೇ ಹೆಂಡತಿಯಾಗಿ ಬಂದೆ. ಇಲ್ದಿದ್ರೆ ಅವ್ರ ಮೊದಲನೇ ಹೆಂಡತಿ ಮಗ ಈ ಗೌತಮ್ ಹೆಸರಿಗೆ ಎಲ್ಲ ಆಸ್ತಿ ಬರೀತಾ ಇರ್ಲಿಲ್ಲ. ನೀನ್ ಕಂಪನಿ MD ಆಗಿ ಗೌತಮ್ ದಿವಾನ್ ಅನ್ನೋ ಜಾಗದಲ್ಲಿ ಜಯದೇ ದಿವಾನ್ ಅಂತ ಬರಬೇಕು. ನಿಮಗೆಲ್ಲ ಸಿಗ್ಬೇಕಾಗಿರೋ ಶೇರ್ಸ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ಆಮೇಲೆ ಗೌತಮ್ ಮದುವೆ ಬಗ್ಗೆ ಯೋಚನೆ ಮಾಡೋಣ. ಯು ಮೀನ್ ಟು ಸೇ ಅಲ್ಲಿವರೆಗೂ ಈ ನಮ್ಮ ಬಿಗ್ ಬ್ರದರ್ ಫುಲ್ ಟೈಮ್ ಬ್ಯಾಚುಲರ್, ರೈಟ್ ಮಾಮ್? ಭೂಮಿ, ಸ್ಮೈಲ್ ಮಾಡು. ಈಗ್ಲೇ ಆ ಹುಡ್ಗ ಹೇಗಿರ್ತಾನೋ ಏನೋ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಈ ತರ ಹೆದರ್ಕೊಂಡು ಕೂತ್ಕೊಂಡ್ರೆ ಹೇಗೆ? ನಿನಗೆ ಅರ್ಥ ಆಗಲ್ಲ ಶ್ರುತಿ. ಈ ರಿಜೆಕ್ಷನ್ ಅನ್ನೋದು ಎಷ್ಟು ಹಿಂಸೆ ಕೊಡುತ್ತೆ ಅನ್ನೋದು ನಿನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಪ್ರತಿ ಹುಡುಗನ್ನ ಮೀಟ್ ಮಾಡುವಾಗ ಇವ್ ನನ್ನ ಲೈಫ್ ಪಾರ್ಟ್ನರ್ ಆಗ್ತಾನೆ, ಆ ಯೋಚನೆಯಲ್ಲೇ ಮಾತಾಡೋದು. ಆಮೇಲೆ ಅವನಿಗೆ ನಾನು ಬೇಡ ಅನ್ಸೋದು, ರಿಜೆಕ್ಟ್ ಮಾಡೋದು. ಕೊನೆಗೆ ನಾನು ಮನ್ಸಿಲ್ದೇ ಇರೋ ಬೊಂಬೆ ತರ ಕೂತಿರ್ತೀನಿ. ಇದನ್ನ ಯಾವುದು ನಿಮ್ಗೆ ಅರ್ಥ ಆಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಭೂಮಿ, ಆದ್ರೆ ಇಲ್ಲಿವರೆಗೂ ಏನಾಯ್ತು ಅನ್ನೋದು ಬೇಡ. ಈ ಹುಡ್ಗ ಖಂಡಿತ ನಿನ್ಗೆ ಇಷ್ಟ ಆಗ್ತಾನೆ. ಪ್ರತಿ ಹುಡುಗನೂ ಇದೇ ತರ ಮೀಟ್ ಮಾಡಿರೋದು. ನನಗಂತೂ ಹೋಪ್ಸ್ ಇಲ್ಲ. ಇಲ್ಲ ಭೂಮಿ, ಇವ್ ನಿಜವಾಗ್ಲೂ ಬೇರೆ ತರನೇ. ನನ್ ಫ್ರೆಂಡು, ತುಂಬಾ ಒಳ್ಳೆ ಹುಡ್ಗ. ಅವನು ಲೈಫಲ್ಲಿ ಸೆಟ್ಲ್ ಆದ್ಮೇಲೆ ಮದ್ವೆ ಆಗೋಣ ಅಂತ ಹೇಳಿ ಡಿಲೇ ಮಾಡಿ ಮಾಡಿ ಇನ್ನ ಮದ್ವೆ ಆಗಿಲ್ಲ ಅಷ್ಟೇ. ಯು ಬೋತ್ ವಿಲ್ ಮೇಕ್ ಅ ಗುಡ್ ಪೇರ್. ಒಂದ್ಸಲ ಮಾತಾಡು ಪ್ಲೀಸ್. ಹೌದು ಭೂಮಿ, ಇವತ್ ನೀನ್ ಬೊಂಬೆ ತರ ಕುತ್ಕೊಳ್ಳೋ ಪ್ರೋಗ್ರಾಮ್ಗೆ ಕೊನೆ ಅನ್ಕೋ. ನೀನ್ ಮದ್ವೆ ಆಗೋ ಹುಡ್ಗ ಬಂದು ನೀನ್ ಎದುರುಗಡೆ ಕುತ್ಕೋತಾನೆ ಅನ್ಕೋ. ಟೇಬಲ್ ಅಲ್ಲಿ ಕೂತಿರೋದ ಹುಡುಗಿ, ಅವಳ ನೋಡಿದ್ದೀರಾ? ಇಂಥ ಹುಡುಗಿ ಲೈಫ್ ಪಾರ್ಟ್ನರ್ ಆಗಿ ಬರಬೇಕು ಅನ್ನೋದು ನನ್ನ. ನಿಮ್ಮ ಅಕ್ಕಂಗೆ ಸೂಟಕ ಹುಡುಗ ಮದುವೆ ಬಟ್ ಈಗ ಇಷ್ಟ ಆಗ್ತಿಲ್ಲ. ಡಾರ್ಲಿಂಗ್, ಒಡೆದಂಥ ಮನಸ್ಸಿಗೆ ಒಡನಾಡಿ ಬೇಕಿದೆ. ಈ ಕಾದುಕಿಗೆ ಒಲವೊಂದು ಕಾದಿದೆ. ಅಪರ್ಣ, ಏನ್ ಮಾಡ್ತಾ ಇದೀಯ ನೀನು? ನೀನು ಅಂದ್ರೆ ಆನಂದ್ ಬಹಳ ಇಷ್ಟ, ನಿನಗೂ ಅವನು ಇಷ್ಟ. ಮತ್ ಯಾಕೆ ಈ ಕೋಪ, ಡೌಟು, ಹಠ, ಈ ಜಗಳ? ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂತ ಎಲ್ರು ಅನ್ಕೋತಾರೆ ಡಾರ್ಲಿಂಗ್. ಆದ್ರೆ ಪ್ರೀತಿನ ಭಾವನೆನ ಅಲ್ಲ. ದುಡ್ಡು ಕೊಟ್ಟು ತಗೊಳ್ಳೋ ಹಾಗಿದ್ರೆ ನನ್ನ ಹತ್ರ ಇರೋ ಎಲ್ಲಾ ದುಡ್ಡನ್ನು ಕೊಟ್ಟು ಪ್ರಪಂಚದಲ್ಲಿರೋ ಎಲ್ಲಾ ಪ್ರೀತಿನೂ ನಾನು ಒಬ್ಬನೇ ಕೊಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೆ. ಡಾರ್ಲಿಂಗ್, ಒಂದು ಆನೆಸ್ಟ್ ಕನ್ಫೆಷನ್. ನಿಮ್ಮಿಬ್ಬರು ನೋಡಿದಾಗ ನನ್ಗೆ ಎಷ್ಟು ಹೊಟ್ಟೆ ಕಿಚ್ಚಾಗತ್ತೆ ಗೊತ್ತಾ? ನಿಮ್ಮಿಬ್ರು ನೋಡಿದಾಗ
ನಿಮ್ಮ ಪ್ರೀತಿ ನೋಡಿದಾಗ ಇಷ್ಟು ಅದ್ಭುತವಾದ ಒಂದು ಫ್ಯಾಮಿಲಿ ಲೈಫ್ ಸಿಕ್ಕಿದೆ, ಇಬ್ರು ಮುದ್ದಾದ ಮಕ್ಕಳಿದ್ದಾರೆ, ಇದನ್ನ ಯಾಕೆ ಅನುಭವಿಸ್ತಾ ಇಲ್ಲ ನೀವು? ಡಾರ್ಲಿಂಗ್, ನಿನ್ಗೊಂದು ವಿಷಯ ಹೇಳಬೇಕು. ನಾನು ಯಾರ ಹತ್ರನೂ ಶೇರ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಆನಂದ್ಗೂ ಈ ಸೀಕ್ರೆಟ್ ಹೇಳಿಲ್ಲ, ನೀನು ಯಾರಿಗೂ ಹೇಳ್ಬಾರ್ದು. ಆನಂದ್ ಮತ್ತೆ ನೀನು ನನಗೆ ಮದುವೆ ಆಗು ಅಂತ ಹೇಳ್ತಾ ಇರ್ತೀರಲ್ಲ, ನನಗೇನು ಆ ಫೀಲಿಂಗ್ ಇಲ್ಲ ಅನ್ಕೊಂಡಿದ್ದೀರಾ? ನಾನು ಮನೆಗೆ ಹೋದಾಗ ನನಗೋಸ್ಕರ ಕಾದಿರೋ ಒಂದು ಜೀವ ಇರಬೇಕು ಅನ್ಸುತ್ತೆ. ಪ್ರೀತಿಸೋ ಹೃದಯ ಇರಬೇಕು, ಪ್ರೀತಿಯಿಂದ ಮಾತಾಡಿಸೋ ಸಂಗಾತಿ ಇರಬೇಕು ಅಂತ ಅನ್ಸುತ್ತೆ. ಬಟ್ ನನಗೆ ಈಗ 45 ವರ್ಷ ವಯಸ್ಸಾಗಿದೆ. ನನ್ನನ್ನು ಯಾರು ಮದುವೆ ಮಾಡ್ಕೋತಾರೆ? ಈಗ ಮದುವೆ ಮಾಡಿಕೊಂಡ್ರು ನನ್ನ ಕೊರತೆಗಳನ್ನ, ಪ್ರಾಬ್ಲಮ್ಸ್ನ ಎಲ್ಲ ಅರ್ಥ ಮಾಡಿಕೊಂಡು ನನ್ನನ್ನು ಪ್ರೀತಿಸುವಂತ ಹುಡುಗಿ ಸಿಗ್ಬೇಕಲ್ವಾ? ಅದಕ್ಕೆ ಆನಂದ್ ಮದುವೆ ಆಗುವಂದಾಗಲೆಲ್ಲ ನಾನೆಲ್ಲದ್ರ ಬಗ್ಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡ್ತೀನೋ, ಮದುವೆ ಬಗ್ಗೆ ತುಂಬಾ ದೊಡ್ಡ ಕನಸುಗಳನ್ನ ಕಟ್ಕೊಂಡು ಸೋತೋಗ್ಬಿಡ್ತೀನೋ ಅನ್ನೋ. ಅದನ್ನ ಮಿಸ್ ಮಾಡ್ಕೋತೀನಾ? ಖಂಡಿತವಾಗ್ಲೂ ಬರ್ತೀನಿ. ಬೆಳಗ್ಗೆ 10 ಗಂಟೆಗೆ ಅಲ್ಲಿರ್ತೀನಿ. ನಾಳೆ ಸಿಗ್ತೀನಿ. ಹಾ ಗೌತಮ್, ಯಾಕೆ ಅಲ್ಲಿ ನಿಂತಿದ್ಯಾ? ಬಾ. ಅಮ್ಮ, ನಾಳೆ ಬ್ಯುಸಿ ಇದ್ದೀರಾ? ಯಾಕೆ ಗೌತಮ್? ನಾಳೆ ಏನು ಅಂತ ಮರ್ತ್ಬಿಟ್ರ? ಅದು ಹೇಗೆ ಮರೆಯಕ್ಕೆ ಸಾಧ್ಯ? ನಿಮ್ಮಪ್ಪ ನಮ್ಮನ್ನು ಬಿಟ್ಟು ಹೋಗಿ 21 ವರ್ಷ ಆಯ್ತು. ಇಪ್ಪತ್ತೆರಡು ವರ್ಷ ಆಯ್ತಮ್ಮ. ಹೌದಾ? ಬೆಳಗ್ಗೆ 10 ಗಂಟೆಗೆ ಯಾರನ್ನ ಮೀಟ್ ಮಾಡಬೇಕು ಅಂತ ಫೋನಲ್ಲಿ ಮಾತಾಡ್ತಾ ಇದ್ರಿ. ಅದೇನು ಇಂಪಾರ್ಟೆಂಟ್ ಅಲ್ಲ. ಅದು ಗೌತಮ್, ನಾಳೆ ನಮ್ಮ ಕ್ಲಬ್ಬಲ್ಲಿ ಜ್ಯುವೆಲ್ರಿ ಆಕ್ಷನ್ ಇದೆ. ನನ್ನನ್ನು ಇನ್ವೈಟ್ ಮಾಡಿದ್ರು, ಬರೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತಾ? ಅದಕ್ಕೆ ಹಾಗೆ ಹೇಳಿದೆ. ಅಂದಹಾಗೆ ನೀನೇನು ವರಿ ಮಾಡ್ಕೋಬೇಡ. ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿ ನಾಳೆ ಕಾರ್ಯಕ್ಕೆ ಬೇಕಾಗಿರೋದೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಓಕೆನಾ? ಥ್ಯಾಂಕ್ ಯು ಮಾ. 22 ವರ್ಷದಿಂದ ಒಂದ್ಸತಿನೂ ಈ ಕಾರ್ಯ ಮಿಸ್ ಆಗಿಲ್ಲ. ಈ ಸರ್ತಿನೂ ಮಿಸ್ ಆಗಬಾರ್ದು ಅಂತ ಅಷ್ಟೇ. ನಿಮ್ಮ ಅಪ್ಪ ಅಂದ್ರೆ ನಿನಗೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಅವರೇ ನನ್ನ ಸ್ಟ್ರೆಂತ್, ನನ್ನ ರೋಲ್ ಮಾಡೆಲ್. ಇವತ್ತು ನಾನು ಏನಾಗಿದ್ದೀನೋ ಅದೆಲ್ಲಾನು ನಮ್ಮ ಅಪ್ಪನಿಂದಾನೆ. ಆ ಋಣನ ತೀರ್ಸಕ್ಕಾಗಲ್ಲಮ್ಮ. ನಾಳೆ ದಿನ ನಾ ಮರೀದೇ ಇರೋದಕ್ಕೆ ಇನ್ನೊಂದು ಸ್ಪೆಷಲ್ ರೀಸನ್ ಇದೆ. ನೀವೆಲ್ಲ ಈ ಮನೆಗೆ ಬಂದು 22 ವರ್ಷ ಆಯ್ತು. ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ತೀಯಪ್ಪ? ಖಂಡಿತ ಪೂರೈಸ್ತದಪ್ಪ. ಅವತ್ತಪ್ಪ ಹೇಳಿದಾಗೆ ಅವ್ರು ತೀರೋ ದಿನಾನೇ ನಿಮ್ಮನ್ನೆಲ್ಲ ಈ ಮನೆ ಕರ್ಕೊಂಬಂದೆ. ಇದೆಲ್ಲ ನಿನ್ನೆ ಮೊನ್ನೆ ನಡೆದಿದ್ದೇನೋ ಅನಿಸ್ತಾ ಇದೆ. ಅಪ್ಪ ಬಿಟ್ರೆ ನನಗೆ ಬೇರೆ ಯಾರೂ ಇಲ್ಲ ಅನ್ಕೋತಾ ಇದ್ದೆ. ಆದ್ರೆ ನೀವು ಬಂದು ಅಮ್ಮ, ತಮ್ಮ, ತಂಗಿ ಅಂತ ಹೊಸ ಫ್ಯಾಮಿಲಿನೇ ತಂದ್ಕೊಟ್ಬಿಟ್ರಿ. ಸರಿ, ನಾನು ಮತ್ತೆ ಶಾಸ್ತ್ರಗಳಿಗೆ ಫೋನ್ ಮಾಡಿ ಜ್ಞಾಪಿಸ್ಬೇಕಾ? ಬೇಡ ಬೇಡ, ಎಲ್ಲ ರೆಡಿ ಇದೆ. ಹಾಗಿದ್ರೆ ನೀವು ನಾಳೆ ಬೆಳಗ್ಗೆ ಜೈ ಮತ್ತೆ ಅಶ್ವಿನ್ ಕರ್ಕೊಂಡು ನೇರವಾಗಿ ಅಲ್ಲಿಗೆ ಹೋಗ್ಬಿಡಿ. ನನಗೆ ಆಫೀಸಲ್ಲಿ ಒಂದು ಸಣ್ಣ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ. ಆಯ್ತಪ್ಪ. ಈ ಕಡೆ ಅಮ್ಮ
ಇವತ್ತು ಅಮ್ಮ ಸುಮ್ಮನೆ ಹಿಂಗ್ ಗೊತ್ತಾಗಲ್ಲ ಅಮ್ಮ ಪ್ಲೀಸ್ ಸಮಾಧಾನ. ಏನ್ ಕುಮಾರ್ ಇಷ್ಟೊಂದು ಕೇರ್ಲೆಸ್ ಆಗಿ ಗಾಡಿ ಓಡಿಸ್ತೀಯಾ? ಸಾರಿ ಸರ್, ಗಾಡಿ ಪಾಸ್ ಆಗುತ್ತೆ ಅನ್ಕೊಂಡೆ, ಟಚ್ ಆಗೋಯ್ತು. ಅಯ್ಯೋ ಇದು ಇವಾಗಲೇ ಸ್ಟಕ್ ಆಗ್ಬೇಕಿತ್ತ ಅಮ್ಮ. ನೋಡ್ಕೊಂಡು ಓಡ್ಸಕ್ಕಾಗಲ್ವಾ ನಿನ್ಗೆ? ಏನ್ ಕಣ್ಣನ್ ಮನೇಲಿ ಇಟ್ಟು ಬಂದಿದ್ಯಾ? ಇಲ್ಲಿ ನೋಡ್ರೆ ಅಯ್ಯೋ ನನ್ ಗಾಡಿ ಡೆಂಟ್ ಆಗೋಯ್ತು. ಏಯ್ ನಿನ್ಗೇನ್ ಅರ್ಶಿನ ಕುಂಕುಮ ಕೊಟ್ಟು ಕರಿಬೇಕೇನೋ? ಬಾರೋ ಇಲ್ಲಿ. ಕುಮಾರ್ ಅದೇನಾಗಿದೆ ಅಂತ ಹೋಗಿ ನೋಡು. ಬಾಪ್ಪ ಬಾ 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 ನೋಡು ಎಂತ ಅನಾಹುತ ಮಾಡಿದ್ಯಾ ನೋಡು. ಇಲ್ಲಿ ಎಷ್ಟು ದೊಡ್ಡ ಡೆಂಟ್ ಆಗಿದೆ ನೋಡಿದ್ಯಾ? ಎಲ್ಲಾದ್ರೂ ಅರ್ಜೆಂಟ್ ಆಗಿ ಹೋಗ್ಬೇಕು ಅಂದಾಗ್ಲೇ ಇದ್ರದ್ದು ಏನಾದ್ರೂ ಒಂದಾಗೋದು. ಅಪ್ಪ ನೀನ್ ಸ್ವಲ್ಪ ತಾಳ್ಮೆಯಿಂದ ಹೋಗಿದಂತಾನೆ ನೋಡ್ತಾನಿರೋ. ಏಯ್ ನಿನಗೆ ಯಾರೋ ಲೈಸೆನ್ಸ್ ಕೊಟ್ಟಿದ್ದು? ಮೇಡಮ್ ಅದು ಕ್ರಾಸ್ ರೋಡ್ ಅಲ್ಲಿ ಬರ್ಬೇಕಾದ್ರೆ. ಕ್ರಾಸ್ ರೋಡ್ ಅಲ್ಲಿ ಬರುವಾಗ ಓಹೋ ನೀನ್ ದೊಡ್ಡ ಮನುಷ್ಯ ದೊಡ್ಡ ಗಾಡಿ ತಗೊಂಡ್ ರೋಡ್ ಅಲ್ಲಿ ಬರ್ತಾ ಇದ್ಯಾ ಅಂತ ನಾನ್ ಸೈಡ್ ಅಲ್ಲಿ ನಿಲ್ಸ್ಬಿಡ್ಬೇಕಾ? ಹೇಳಪ್ಪ ಹೇಳು. ಅಮ್ಮ ಹೋಗ್ಲಿ ಬಿಡುಮ್ಮ ಪಾಪ. ನೋಡು ನಮ್ ಕಾರಿಗೆ ಏನೂ ಆಗಿಲ್ಲ. ಅಯ್ಯೋ ಎಷ್ಟು ದೊಡ್ಡ ಡೆಂಟ್ ಆಗಿದೆ. ನಿನಗೇನ್ ಗೊತ್ತಾಗುತ್ತೆ? ಸುಮ್ನೆ ಇರು. ಅವನು ಬುದ್ಧಿ ಕಲ್ಸೆ ನಾನು ಇವತ್ತು ಬಿಡೋದಿಲ್ಲ. ಏಯ್ ಇನ್ನೊಂದ್ಸಲಿ ನೀನ್ ಯಾರಿಗೂ ಈ ತರ ಮಾಡ್ಬಾರ್ದು. ನೀನ್ ಸಾರಿ ಹೇಳಿದ್ರೆ ನನ್ ಗಾಡಿ ಸರಿ ಹೋಗ್ಬಿಡತ್ತಾ? ಹೇಳಿಮ್ಮ. ನೀನ್ ಇನ್ನೂ ಎಲ್ಲಿದ್ಯಾ? ಪೂಜೆಗೆ ಲೇಟ್ ಆಗ್ತಾ ಇದೆ. ಗೊತ್ತಿದೆ ಅಮ್ಮ, ಅದು ದಾರಿಲಿ ಬರುವಾಗ ಒಂದು ಇಶ್ಯೂ ಆಗೋಯ್ತು, ಸಾಲ್ವ್ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ಚಿಕ್ಕ ಡೆಂಟ್ ಆಗಿದೆ, ಬಿಟ್ಬಿಡಿ ಮೇಡಮ್. ಮಣ್ಣು ಇಷ್ಟು ತಿಂದ್ರು ಮಣ್ಣೆ, ಇಷ್ಟು ತಿಂದ್ರು ಮಣ್ಣೆ. ಡೆಂಟು ಚಿಕ್ಕದಾದ್ರೂ ಅಷ್ಟೇ ದೊಡ್ಡದಾದ್ರೂ ಅಷ್ಟೇ. ಅದೇನು ಅಂತ ನಾನ್ ಡಿಸೈಡ್ ಮಾಡ್ತೀನಿ, ನೀನಲ್ಲ. ನಿನ್ನ ಹತ್ರ ಏನೋ ಮಾತು. ಕರಿಯೋ ನಿನ್ ಬಾಸ್ ನಿಲ್ಲಿ ಬಂದ್ ನೋಡ್ಲಿ ನೀನೇನ್ ಮಾಡಿದ್ಯಾ ಅಂತ. ಡ್ರೈವರ್ಗೆ ಮ್ಯಾನೇಜ್ ಮಾಡಕ್ ಬರ್ತಾ ಇಲ್ಲ. ಅದೇನಾಗ್ತಾ ಇದೆ ನೋಡು, ಕಾರ್ಯಕ್ಕೆ ಲೇಟ್ ಆಗ್ತಾ ಇದೆಯೋ. SI ನಿಮಗೆ ಈಗಲೇ ನೋಡ್ಬೇಕು, ಬೇಗ ಬನ್ನಿ ಅಂತ ಕರೆಸಿ 1 ಗಂಟೆ ಆಗೋಯ್ತು, ಇನ್ನೂ SI ಬಂದಿಲ್ಲ. ಒಂದೊಂದ್ಸಲ ಹಾಗೆ ಕಣಮ್ಮ, ಕಾಯ್ಬೇಕು. ಕೆಲವು ಸಂದರ್ಭಗಳಲ್ಲಿ ನಮ್ಮನ್ನ ಕರೆಸಿದವರು ಅವ್ರಿಷ್ಟ ಬಂದಂಗೆ ಬರ್ತಾರೆ, ಆಗಲೇ ಅವ್ರನ್ನ ಮೀಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಕಾಯಬೇಕು. ಸರ್ ಸರ್ ಹೇಳ್ರಿ ಸರ್, ನಿಮ್ ಸಾಹೇಬ್ರು ಯಾವಾಗ ಬರ್ತಾರೆ? ಅವ್ರು ಬರೋ ಟೈಮಿಗೆ ಬರ್ತಾರೆ, ಕೂತ್ಕೊಳ್ಳಿ. ಸರ್ ಹಾಗಲ್ಲ, ವಯಸ್ಸಾದವ್ರನ್ನ ಕೂರಿಸ್ಕೊಂಡು ತುಂಬಾ ಹೊತ್ತು ಕಾಯಕ್ಕಾಗಲ್ಲ ಸರ್. ಕಾಯಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಬರ್ತಾರೆ ಅಂತ ಹೇಳಿಲ್ವಾ? ಅಲ್ಲ ಸರ್, ನಾನು ಕೂತ್ಕೋ. ಹೇಳ್ರಿ ಸರ್, ನಾನು ಹೇಳ್ತಿರೋ ಹೆಂಗ್ಸೆ ಮಾಡಿದ್ದು. ಇವ್ರನ್ನ ಕೇಳಿ ಸರ್, ನೋಡಿರೋ ಇಲ್ಲೇ ಇದ್ದಾರೆ. ಹೌದೇನ್ರಿ? ಹೌದು ಸರ್, ನಾನೇ ನೋಡಿದೆ. ನಾವು ಬೈಕಲ್ಲಿ ಹೋಗ್ತಾ ಇದ್ದೋ ಸರ್. ರಾಂಗ್ ರೂಟಲ್ಲೇ ಬಂದು ಈ ಬೆಂಚ್ ಕಾರ್ಗೆ ಬಂದು ಗುದ್ಬಿಟ್ರು. ನಾವೆಲ್ಲ ಕಣ್ಣಾರ ನೋಡಿದ್ವು ಸರ್. ಎಕ್ಸ್ಕ್ಯೂಸ್ ಮೀ, ನೀವ್ ಯಾರ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತು, ಆದ್ರೆ ನೀವೇನ್ ಮಾತಾಡ್ತಿದ್ದೀರಾ ನಿಮಗ್ ಗೊತ್ತಾ? ಸರ್ ನೋಡಿ ಸರ್, ಎಷ್ಟು ಮಾತಾಡ್ತಿದ್ದಾರೆ. ನಾವು ನಿಮ್ಮ ಮುಂದೆನೇ ಇದೀವಿ, ನೀವೇ ಮಾತಾಡ್ಬೇಕು ಸರ್. ಅವತ್ತು ಎಷ್ಟು ಜಗಳ ಮಾಡಿದ್ರೆ ಗೊತ್ತಾ ಸರ್? ಇವರೇ ಸಾಕ್ಷಿ, ಇವ್ರನ್ನೇ ಕೇಳಿ ಸರ್. ಸಾಕ್ಷಿ? ಸರ್, ಗಲಾಟೆ ಆದ ಜಾಗದಲ್ಲಿ ನಾನಿದ್ದೆ, ಇವರಿದ್ರು, ಇವ್ರಿರ್ಲಿಲ್ಲ. ಹಣ ಇದೆ ಅಂತ ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡ್ತಿದ್ರಾ? ನೀವ್ಯಾಕ್ರಿ ಮಾತಾಡ್ತಾ ಇರಾ? ನಮ್ SI ಸಾಹೇಬರು ಬರ್ತಾರೆ, ಅವ್ರ ಹತ್ರ ಮಾತಾಡಿ. ಏನು ಆ ಆಕ್ಸಿಡೆಂಟ್ ನಡೆದ ಜಾಗದಲ್ಲಿ ಇದ್ದವ್ರ ಮುಖ ಎಲ್ಲ ನಿಂತಿದ್ಯಾ ನಿಮ್ಗೆ? ದೊಡ್ಡದಾಗಿ ಬಂದ್ಬಿಟ್ರು, ಕುತ್ಕೊಳ್ರಿ. ಹೀಗೆಲ್ಲ ಸ್ಟೇಷನ್ ಅಲ್ಲಿ ಸುಮ್ನೆ ಕೂರಿಸಬಾರ್ದು. ನಾನು ಲೆಕ್ಚರರ್, ನನಗೂ ರೂಲ್ಸ್ ಗೊತ್ತಿದೆ. ರೀ ಲೆಕ್ಚರರ್, ನಿಮಗ್ ಗೊತ್ತಿರೋದು A ಸೆಕ್ಷನ್ B ಸೆಕ್ಷನ್, ಆದ್ರೆ ಇಲ್ಲಿರೋದು IPC ಸೆಕ್ಷನ್. ಸುಮ್ನೆ ಕೂತ್ಕೊಳ್ರಿ, ಸಾಹೇಬ್ರು ಬರ್ತಾರೆ, ಆಮೇಲೆ ಮಾತಾಡಿರಂತೆ. ಅದೇ ಯಾವಾಗ ಬಾ ಕೂತ್ಕೋ. ಮತ್ತೆ ಯಾರ್ದು ಕಾಲು? ನಂದೆ. ಸರಿ ಬಾಸ್. ಹಲೋ. ಹಾ ಅಪರ್ಣ, ನಾನಿಲ್ಲಿ ಗೌತಮ್ ಮನೇಲಿದ್ದೀನಿ. ನಾನು ನಿಂಗೆ ಹೇಳಿದ್ನಲ್ಲ ಪಾರ್ಟಿನ. ಇಲ್ಲ ಮೀಟಿಂಗ್ ಮುಗಿಸ್ಕೊಂಡು ಹೋಗ್ತೀವಿ. ಸರಿ ಸರಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಓಕೆ ಓಕೆ. ಕಂಟಿನ್ಯೂ. ಏನಿವತ್ತು ಎಲ್ಲರಿಗೂ ಒಟ್ಟಿಗೆ ಕಂಟಿನ್ಯೂಸ್ ಆಗಿ ಕಾಲ್ಸ್ ಬರ್ತಾ ಇದೆಯಲ್ಲ? ಅದು ಮೀಟಿಂಗ್ನ ಸಂಡೇ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ,
ಅದಕ್ಕೆ ಎಲ್ರಿಗೂ ಕಂಟಿನ್ಯೂಸ್ ಕಾಲ್ ಬರ್ತಾನೆ ಇದೆ. ಪಾಪ ಗಂಡು ಮಕ್ಕಳು ಹೆಂಡತಿಗೆ ಮಕ್ಕಳಿಗೆ ಎಲ್ಲ ಆಸೆಗಳನ್ನು ಸಂಡೇ ಒಂದೇ ದಿನ ಪೂರೈಸ್ತೀವಿ ಅಂತ ಕಮಿಟ್ ಆಗ್ಬಿಟ್ಟಿರ್ತಾರೆ. ಇಟ್ಸ್ ಓಕೆ, ವಿ ಕ್ಯಾನ್ ಕಂಟಿನ್ಯೂ ವಿತ್ ದಿ ಮೀಟಿಂಗ್. ಸಾರಿ ಗೈಸ್, ಎಂಜಾಯ್ ಹಾಲಿಡೇ. ನಾಳೆ ಕಂಟಿನ್ಯೂ ಮಾಡೋಣ. ಹಲೋ, ನಿಂತ್ಕೊಳ್ಳಿ ಮೇಡಮ್. ಎಲ್ಲೋಗ್ತಾ ಇದ್ದೀರಾ? ಯಾರು ನೀವು? ನಾನು ನಿಮ್ಮ ಸಾರ್ನ ಒಂದ್ಸಲ ಮೀಟ್ ಮಾಡಬೇಕು. ಅಪಾಯಿಂಟ್ಮೆಂಟ್ ಇದೆಯಾ ಮೇಡಮ್? ಇಲ್ಲ, ಆದ್ರೆ ನಾನು ಮೀಟ್ ಮಾಡಲೇಬೇಕಣ್ಣ. ಅಯ್ಯೋ, ಅಪಾಯಿಂಟ್ಮೆಂಟ್ ಇಲ್ಲದೆ ಅವ್ರು ಯಾರನ್ನು ಮೀಟ್ ಮಾಡಲ್ಲ ಮೇಡಮ್. ಅಣ್ಣ, ತುಂಬಾ ಇಂಪಾರ್ಟೆಂಟ್ ಇದೆ ಅಣ್ಣ. ಪ್ಲೀಸ್, ನಾನು ಒಂದೇ ಒಂದ್ಸಾರಿ ಅವ್ರನ್ನ ಮಾತಾಡಿಸ್ಬೇಕು. 5 ನಿಮಿಷ ಅಷ್ಟೇ ಸಾಕು. ಸರಿ, ಇಲ್ಲೇ ಇರಿ ಮೇಡಮ್, ನಾನು ಕೇಳ್ಕೊ ಬರ್ತೀನಿ. ಥ್ಯಾಂಕ್ ಯು. ಮೀಟಿಂಗ್ ಫಿಕ್ಸ್ ಮಾಡಿದಾಗಲೇ ಹೇಳ್ಬೇಕು ತಾನೆ, ಇವತ್ತು ಸಂಡೇ ಅಂತ. ಅಪ್ಪ, ನಿನಗೆ ಪ್ರತಿಯೊಂದನ್ನು ಹೇಳಿ ಹೇಳಿ ನೆನಪು ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಆಕ್ಚುಲಿ ನಿನಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗಿತ್ತು. ವಾರದ 7 ದಿವಸನೂ ನನಗೆ ಒಂದೇ ತರ ಅಂತ ಹೇಳ್ತೀಯಲ್ಲ, ಅದೇ ನಿನ್ನ ಪ್ರಾಬ್ಲಮ್. ನೀನು ಅದನ್ನೇ ದೊಡ್ಡ ಅಪರಾಧ ಅನ್ಕೋಬೇಡ. ನಾನು ನಮ್ಮ ಅಪ್ಪನ ತರ ಸ್ಟ್ರಿಕ್ಟ್ ಆಗಿರೋದಕ್ಕೆ ಇವತ್ತು ದಿವಾನ್ ಗ್ರೂಪ್ ಆಫ್ ಕಂಪನಿ ಮಟ್ಟಕ್ಕೆ ಬೆಳೆದು ನಿಂತಿರೋದು. ಫ್ಯಾಮಿಲಿ ವಿಷಯದಲ್ಲೂ ನಿಮ್ಮ ಅಪ್ಪ ನೋಡಿ ಕಲಿಬೇಕಾಗಿತ್ತು. ನೀನು ಯಾಕೆ ಕಲಿಲಿಲ್ಲ? ಒಂದಲ್ಲ, 2 ಫ್ಯಾಮಿಲಿ. ನಿಮ್ಮ ತಂದೆಯವ್ರಿಗೆ, ತಮಗೆ ಅಟ್ಲೀಸ್ಟ್ ಮಿನಿಮಮ್ ಒಂದು ಫ್ಯಾಮಿಲಿ ಆದ್ರೂ ಬೇಡವಾ? ನನಗೆ ಗೊತ್ತಿತ್ತು, ನೀನು ಈ ಟಾಪಿಕ್ ಸ್ಟಾರ್ಟ್ ಮಾಡಿದಾಗಲೇ ಗೊತ್ತಿತ್ತು ನಿನ್ ಕಡೆ ಮದುವೆ ವಿಷಯಕ್ಕೆ ಬರ್ತೀಯ ಅಂತ. ಮದ್ವೆ ಅಂತಿದ್ದ ಹಾಗೆ ಯಾಕೋ ನೆಗೆಟಿವ್ ಆಗಿ ತಗೋತಿಯಾ? ಏನು ನಾನು ನಿನ್ನ ಹಳ್ಳಿಗೆ ತಳ್ತಾ ಇರೋ ತರ? ನಾನು ಮದುವೆ ಆಗ್ತೀನಿ ಅಂತ ಮೆಂಟಲಿ ಫುಲ್ ಪ್ರಿಪೇರ್ ಆಗಿ ಹೋದ್ರು ಯಾವ ಹುಡುಗಿನೂ ನನ್ನ ಒಪ್ಪಲ್ಲ. ಸರ್, ನಿಮ್ಮನ್ನ ನೋಡಕ್ಕೆ ಯಾರೋ ಹುಡುಗಿ ಬಂದಿದ್ದಾರೆ ಸರ್. ಹಾಯ್ ಬ್ಯೂಟಿಫುಲ್. ಸಾರಿ, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಬನ್ನಿ ಕೂತ್ಕೊ ಮಾತಾಡೋಣ. ಶೋರ್. ಥ್ಯಾಂಕ್ ಯು. ಏನ್ ಹಾಗೆ ನೋಡ್ತಾ ಇದ್ದೀರಾ? ನಾನು ಯಾರು ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ, ಐ ವಿಲ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ಆನಂದ್ ರಾಯ್. ದುಬೈಯಲ್ಲಿ ಗೋಲ್ಡ್ ಬಿಸ್ನೆಸ್ ಮತ್ತೆ ಈಗ ಸೋಲಾರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಅದು ಬರೀ ಎಲೆಕ್ಟ್ರಿಕ್ ವೆಹಿಕಲ್ಸ್ ಓಡಾಡ್ತಾ ಇದೆಯಲ್ಲ, ಎಲ್ಲ ಕಡೆ ನಮ್ದಿರ್ಲಿ ಅಂತ. ಸೋ ನೈಸ್. ಓಕೆ, ಈ ಫೋರ್ಬ್ಸ್, ಫಾರ್ಚೂನ್ ಈ ತರ ಬಿಸ್ನೆಸ್ ಮ್ಯಾಗಝಿನ್ಸ್ ಅಲ್ಲಿ ನನ್ನ ಬಗ್ಗೆ ಆರ್ಟಿಕಲ್ಸ್ ನ ಬರಿತಾನೆ ಇರ್ತಾರೆ. ನೀವು ಓದಿಲ್ವಾ? ಇಲ್ಲ. ಓದಿಲ್ವಾ? ಒಳ್ಳೇದಾಯ್ತು, ಇಲ್ಲಾಂದ್ರೆ ತಗಲಾಕೊಂಡ್ಬಿಡ್ತಾ ಇದ್ದೆ. ಆನಂದ್, ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಐ ಆಮ್ ಸಾರಿ, ಬೇಜಾರ್ ಮಾಡ್ಕೋಬೇಡಿ ಪ್ಲೀಸ್. ಇಟ್ಸ್ ಓಕೆ, ಇಟ್ಸ್ ಓಕೆ. ನೋಡಿ, ನನಗೆ ಜಗತ್ತಲ್ಲಿ ಎಲ್ಲ ಇದೆ, ಆದ್ರೆ ಪ್ರೀತಿ ಇಲ್ಲ. ಇಷ್ಟು ದೊಡ್ಡ ಜಗತ್ತಲ್ಲಿ ನನ್ನನ್ನು ಇಷ್ಟಪಡೋದಕ್ಕೆ ಒಂದು ಪುಟ್ಟ ಹೃದಯನೂ ಇಲ್ವಾ? ಬೈ ದ ವೇ, ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಅಂಜು. ನೋ ನೋ ನೋ, ಯು ಆರ್ ನಾಟ್ ಅಂಜು. ಏಂಜಲ್. ಯು ಆರ್ ಅನ್ ಏಂಜಲ್. ನೀವು ಮಿಸ್ ವರ್ಲ್ಡ್ ತರ ಕಾಣಿಸ್ತೀರಾ ಗೊತ್ತಾ? ನಾನು ನಿಮ್ಮನ್ನ ಮಿಸ್ಸಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ನಿಮ್ಗಿನ್ನೂ ಮದ್ವೆ ಆಗಿಲ್ವಾ? ನೋ. ಶೋರ್. ನಿಮ್ಮನ್ ಮದ್ವೆ ಆಗೋದಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದೆ. ವೆರಿ ಲಕ್ಕಿ. ಇಫ್ ಯು ಡೋಂಟ್ ಮೈಂಡ್, ನಿಮ್ ಫೋನ್ ನಂಬರ್ ಕೊಡ್ತೀರಾ? ಆಫ್ ಕೋರ್ಸ್.
Why not? 9845. 221 325 ಕರೆಕ್ಟ್ ಆಗಿ ಹೇಳಿದೀನಾ? ಕರೆಕ್ಟ್ ಆಗಿ ಹೇಳಿದೆ. ಆನಂದ್ ಯಾರು ಇವರು? ನಿಮಗ್ ಬೇಕಾದವ್ರಾ? ಹೌದು, ತುಂಬಾ ಬೇಕಾದವ್ರು ಅಂದ್ರೆ ಇವ್ರು ನಿಮಗೇನಾಗ್ಬೇಕು? ಹೆಂಡತಿ. ಹೇಳಿ ಮಿಸ್ಟರ್ ಆನಂದ್. ಹೇಳಿದ್ನಲ್ಲ, ನಾನು ಹೆಂಡತಿ ಅಂತ ಹೇಳಿದ್ನಲ್ಲ. ಮತ್ತೆ ನಿಮಗ್ ಮದ್ವೆ ಆಗಿಲ್ಲ, ಸಿಂಗಲ್ ಅಂತ ಹೇಳಿದ್ರಿ. ಅಯ್ಯೋ ನಾನು ಸಿಂಗಲ್ಲೇ ಮನೆಗ್ ಬರ್ತೀಯಲ್ಲ, ಸಿಂಗಲ್ಲೇ. ನೀವು ಸಿಂಗಲ್ ಮನೆಗಿದ್ದಂಗೆ ಎಂತ ಕೆಲಸ ಮಾಡ್ಬಿಟ್ಟಕ್ಕ ನೀನು. ಅಕ್ಕನ ಅಪ್ಪಣ್ಣ, ಅಲ್ಲ ನನ್ನ ಮಾತನ್ನ ಸ್ವಲ್ಪ ಸಮಾಧಾನ ಕೇಳಿ. ಮುಗೀತು, ನನ್ನ ಕತೆ ಮುಗೀತು. ಅದೇ ಇವಾಗ ಎನಿ ಪ್ರಾಬ್ಲಮ್? ಆಡಿಷನ್ ಮಾಡೋ ಉದ್ದೇಶ ಇಲ್ಲ ಅಂದ್ಮೇಲೆ ಮತ್ತ್ಯಾಕೆ ಕರೆಸ್ಬೇಕಿತ್ತು? ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಜೀವ. Never dare to speak like this. ಒಟ್ಟಾಗಿಲ್ಲಿಂದ ಎಲ್ರು ಕೇಳಿಸ್ಕೊಳ್ಳಿ, ನನ್ನ ತಂಗಿಗೆ ಎಂತ ಹುಡುಗನ ಹುಡುಕ್ಬೇಕು ಅಂತ ನನಗೆ ಗೊತ್ತಿದೆ. ಸತ್ಯ ಜೀವ, ನಿನ್ಗೆ ಎಷ್ಟು ಫೋನ್ ಕಾಲ್ಸ್ ಮಾಡಿದ್ದೀನಿ, ಎಷ್ಟು ಮೆಸೇಜ್ ಮಾಡಿದ್ದೀನಿ, ಎಷ್ಟು ಇಮೇಲ್ಸ್ ಮಾಡಿದ್ದೀನಿ, ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಟ್ರೈನಿಂಗಿಗೋಸ್ಕರ ಮಲೇಷ್ಯಾ ಹೋಗ್ತಿದ್ದೀನಿ ಅಂತ ಹೇಳಿದ್ದೆ ತಾನೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇದ್ರು ನಿನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ವಾ? ನಿಮ್ ಮನೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ವಾ? ಕಾಂಟ್ಯಾಕ್ಟ್ ಮಾಡಿಲ್ವಾ ಜೀವ? ನನ್ನನ್ನು ಅವಾಯ್ಡ್ ಮಾಡಬೇಡ ಜೀವ. ನನಗೆ ನಿನ್ ಬಿಟ್ಟು ಬದುಕಕ್ಕಾಗಲ್ಲ. ಐ ನೀಡ್ ಯು, ಐ ಲವ್ ಯು. ನೀವೆಲ್ಲರೂ ಆಶ್ಚರ್ಯ ಪಡ್ತೀರಾ, ಎಲ್ಲರೂ ಹೊಟ್ಟೆ ಕಿಚ್ಚು ಪಡ್ತೀರಾ. ಅಂತ ದೊಡ್ಡ ಮನೆತನದ ಹುಡುಗನ ಹುಡುಕಿ ತಂದು ಮದುವೆ ಮಾಡ್ತೀವಿ. ಪ್ಲೀಸ್ ಅರ್ಥ ಮಾಡ್ಕೊ. ನಮ್ಮ ಪ್ರಾಬ್ಲಮ್ 1000 ಇರ್ಬೋದು, ಕೂತ್ ಸಾರ್ಟ್ ಔಟ್ ಮಾಡ್ಕೋಬಹುದು. ಆದ್ರೆ ಅದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಓಕೆ ಓಕೆ ಓಕೆ, ನನ್ಗೆ ಸಾಕು. ಐ ಆಮ್ ಹ್ಯಾಪಿ ಜೀವ. ಬಟ್ ಐ ಆಮ್ ನಾಟ್. ಅವಳು ಈ ಸ್ಥಿತಿಲಿ ನೋಡಕ್ಕಾಗ್ತಾ ಇಲ್ಲ ಕಣ. 22 ವರ್ಷದಿಂದ ಅವಳು ಮನೆಗೆ ಬಂದಾಗ ಹುಟ್ಟು ಮಗು ಕೊಡ ಅವಳು. ಇಳಿಯ, ಸಮಾಧಾನ ಮಾಡ್ಕೊ. ಸದ್ಯ ಅವಳಿಗೇನು ಹೆಚ್ಚು ಕಮ್ಮಿ ಆಗಿಲ್ವಲ್ಲ. ನೀನು ಅವಳನ್ನ ಕರೆಕ್ಟ್ ಟೈಮಲ್ಲಿ ನೋಡಿದೆ. ಸೊ ಶಿ ಇಸ್ ಫೈನ್. ಅವಳ ಲೈಫಲ್ಲಿ ಎಂಟ್ರಿ ಆಗಿದಾನಲ್ಲ, ಅದು ಯಾರು ಅನ್ನೋದನ್ನ ತಿಳ್ಕೋಬೇಕು. ಅದು ಹುಡುಗನ ವಿಷಯನೇ ಅಂತ ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀಯ ನೀನು? ದೇವರು ಸೃಷ್ಟಿ ಮಾಡಿರೋ ಪ್ರತಿಯೊಂದು ನನ್ನ ತಂಗಿ ಹತ್ರ ಇದೆ, ಯಾವುದಕ್ಕೂ ಕಡಿಮೆ ಇಲ್ಲ. ಅವಳು ಚಿಕ್ಕವಳಾಗಿದ್ದಾಗಿಂದ ನಾನು ನೋಡಿದ್ದೀನಿ. ಅವಳನ್ನ ಪ್ರೀತಿಸೋಷ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ. ಸಾಯೋ ಮಟ್ಟಕ್ಕೆ ಬಂದಿದ್ದಾಳೆ ಅಂದ್ರೆ ಪ್ರೀತಿ ಬಿಟ್ಟು ಬೇರೆ ಯಾವ ಕಾರಣನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಈ ಸ್ಥಿತಿಗೆ ತಂದಿದ್ದಾನಲ್ಲ, ಯಾರು ಅನ್ನೋದು ನನಗೆ ಗೊತ್ತಾಗಬೇಕು. ಕಂಪ್ಲೀಟ್ ಡೀಟೇಲ್ಸ್ ಬೇಕು.
ಯಾಕೆ ಅಡ್ಮಿಟ್ ಆಗಿದ್ದಾರೆ? ಈಗ ಅವ್ರ ಸಿಚುಯೇಷನ್ ಹೇಗಿದೆ ಮೇಡಮ್? ನಥಿಂಗ್ ಟು ವರಿ. ಮುಂದಿನ ವಾರ ಫ್ಯಾಷನ್ ವೀಕ್ ಅಲ್ವಾ, ಹಗಲು ರಾತ್ರಿ ಕೆಲಸ ಮಾಡಿ ಸುಸ್ತಾಗಿದ್ದಾಳೆ. ಸ್ಟ್ರೆಸ್. ಸ್ಟ್ರೆಸ್? ಹೌದು. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಸೂಸೈಡ್ ಅಟೆಂಪ್ಟ್ ಅಂತ ಹೇಳ್ತಾ ಇದ್ದಾರೆ. ಸೂಸೈಡ್ ಅಟೆಂಪ್ಟಾ? ಅಂಥದ್ದೇನೂ ಆಗಿಲ್ಲ. ನೀವು ಮೀಡಿಯಾದವರು ಸರಿಯಾಗಿ ವಿಚಾರಿಸ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೂಸೈಡ್ ಅಟೆಂಪ್ಟ್ ಮಾಡ್ಕೊಳ್ಳೋ ಅಂತದ್ದು ಏನಾಗಿತ್ತು ಅವ್ರಿಗೆ? ಏನಾದ್ರೂ ಲವ್ ಫೇಲ್ಯೂರಾ? ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ, ಅಂಥದ್ದೇನೂ ಆಗಿಲ್ಲ. ನೀವೆಲ್ಲ ಸತ್ಯ ಏನಿದೆಯೋ ಅದನ್ನ ಮಾತ್ರ ತಿಳಿಸಿ. ಶಿ ಇಸ್ ಎ ಫೇಮಸ್ ಫ್ಯಾಷನ್ ಡಿಸೈನರ್. ಈ ತರದೆಲ್ಲ ಆದ್ರೆ ಅವಳ ಹೆಸರು ಧಕ್ಕೆ ಬರುತ್ತೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ತಾಯಿಯಾಗಿ ನೀವೇನು? ಪ್ಲೀಸ್, ನನ್ನ ಮಗಳ ಕಂಡೀಷನ್ ಹೇಗಿದೆ ಅಂತ ನಾನು ಹೋಗಿ ನೋಡ್ಬೇಕು. ಅವಳು ಹುಷಾರಾದ್ಮೇಲೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಾಳೆ. ಅಲ್ಲಿ ತನಕ ಟೈಮ್ ಕೊಡಿ ಪ್ಲೀಸ್. ಲಾಸ್ಟ್ ಕ್ವೆಶ್ಚನ್ ಪ್ಲೀಸ್. ಮೇಡಮ್, ಅವ್ರು ಹೇಳಿದ್ದೆಲ್ಲ ನಿಜ ಅಂತ ನಂಬ್ತೀರಾ? ಚಿಕ್ಕ ಮಕ್ಳು ಕೂಡ ನಂಬಲ್ಲ. ಇವತ್ತೆಲ್ಲ ನಾಳೆ ವಿಷಯ ಗೊತ್ತಾಗಿ ಆಗುತ್ತೆ. ನಮ್ಮಿಂದ ವಿಷಯನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಅಕ್ಕ ಅಕ್ಕ ಒಂದ್ ನಿಮಿಷ. ನೀನ್ ಆವಾಗ್ಲೇ ಬಂದಾಗ ಮೂಡ್ ಆಫ್ ಆಗಿದ್ದೆ, ಏನಾಯ್ತು? ಏನಿಲ್ಲ ಕಣೆ, ಇವತ್ತ ಆ ಗಾಡಿ ಓನರ್ನ ಹುಡ್ಕೊಂಡು ಅವನನ್ನ ಮೀಟ್ ಮಾಡೋಣ ಅಂತ ಹೋಗಿದ್ದೆ. ಸಾರಿ ಗಿರಿ ಹೇಳಿ ಈ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ಅವನು ಏನ್ ಅನ್ಕೊಂಡ್ಬಿಟ್ಟಿದಾನು, ಕೆಜಿ ಗಟ್ಲೆ ಕೊಬ್ಬಿದೆ ಅನ್ಸುತ್ತೆ ಅವನಿಗೆ. ಒಂದ್ಸಲಿ ಅವ್ನ ಕೈಗೆ ಸಿಗ್ಲಿ, ಅವನ್ನ ಇವಾಗ ಏನು ನಿಂಗ ಅವನಿಗೆ ಬೈಬೇಕು ಅನ್ಸ್ತಾ ಇದ್ಯಾ? ಪ್ರಾಬ್ಲಮ್ ಏನು ಅಂದ್ರೆ ಅವನಿಗೆ ಸಿಗ್ಲಿಲ್ಲ ಅಂದ್ರೆ ಏನಾಯ್ತು? ಫೋನ್ ಮಾಡ್ಬಿಟ್ಟು ಬೈದ್ರೆ ಆಯ್ತಪ್ಪ. ಬಿಡು, ಫೋನ್ ಎಲ್ಲ ಮಾಡ್ಕೊಂಡೀಗ. ಅಕ್ಕ ಅವ್ನು ನಿನಗ್ ತೊಂದ್ರೆ ಕೊಟ್ಟಿದ್ದಾನೆ, ಅಪ್ಪಂಗೂ ಕಷ್ಟ ಕೊಟ್ಟಿದ್ದಾನೆ. ಇದಕ್ಕೆಲ್ಲ ನೀನ್ ಏನಾದ್ರೂ ಉತ್ತರ ಕೊಡ್ಲೇಬೇಕು. ಒಳ್ಳೆಯವರಾದ್ರೆ ಜನ ತುಳಿದು ಬಿಡ್ತಾರೆ ಕಣೆ. ನೋಡಕ್ಕ, ಕೋಪ ಬಂದ್ರೆ ಅದನ್ನ ಒಳಗೆ ಇಟ್ಕೋಬಾರ್ದು. ಯಾರ ಮೇಲೆ ಕೋಪ ಇದೆಯೋ ಅವ್ರ ಮೇಲೆ ತೀರ್ಸ್ಕೊಂಡ್ಬಿಡ್ಬೇಕು. ಕರೆಕ್ಟ್. ನನಗ ನಂಬರು ಗೊತ್ತಿಲ್ಲ. ಅಯ್ಯ ಅಕ್ಕ, ನಂಬರ್ ಕಲೆಕ್ಟ್ ಮಾಡೋದು ಅಷ್ಟು ದೊಡ್ಡ ವಿಷಯನಾ? ಐದೇ 5 ನಿಮಿಷ ಸಾಕು. ನಿಂಗ ಅವ್ನ ಅಡ್ರೆಸ್ ಗೊತ್ತು ತಾನೆ? ಹಾ, ಅವ್ನ ಅಡ್ರೆಸ್ ನನ್ ಫ್ರೆಂಡ್ ಕೊಟ್ರೆ ಚಿಟ್ಕೆ ಹೊಡೆಷ್ಟರಲ್ಲಿ ಅವ್ನ ನಂಬರ್ನ ಕಲೆಕ್ಟ್ ಮಾಡಿ ನನಗೆ ಕೊಡ್ತಾನೆ. ಗೌತಮ್, ನಾನು ಆ ಹುಡುಗನ ಮೀಟ್ ಮಾಡ್ಬೇಕು. ಅಮ್ಮ, ದಯವಿಟ್ಟು ನೀವು ಇದರಲ್ಲಿ ಇನ್ವಾಲ್ವ್ ಆಗ್ಬೇಡಿ, ನಾನು ಹ್ಯಾಂಡಲ್ ಮಾಡ್ತೀನಿ. ಅವ್ನು ಯಾರು, ಅವ್ನ ಬ್ಯಾಕ್ ಗ್ರೌಂಡ್ ಏನು ಎಲ್ಲ ತಿಳ್ಕೊಂಡಿದ್ದೀನಿ. ಅವ್ರ ಮನೆಗೆ ಫೋನ್ ಮಾಡಿ ಏನ್ ಹೇಳ್ಬೇಕು ಹೇಳಿ ಸರಿಯಾಗಿ ವಾರ್ನ್ ಮಾಡಿದ್ದೀನಿ. ಅವನಿಂದ ಯಾವತ್ತೂ ಪ್ರಾಬ್ಲಮ್ ಆಗಲ್ಲ, ಆದ್ರೆ ಅದನ್ನ ನಾನು ಬೇರೆ ತರ ಹ್ಯಾಂಡಲ್ ಮಾಡ್ತೀನಿ. ನನಗ್ ಬೇಕಾಗಿರೋದು ಅವನನ್ನ ಹೆದರ್ಸೋದಲ್ಲ, ಮಹಿಮಾ ಜೊತೆ ಅವನ್ ಮದ್ವೆ ಮಾತುಕತೆ ಮಾಡೋದು. ವಾಟ್? ಅಮ್ಮ, ಅವ್ರ ಮನೆಯವ್ರ ಬಗ್ಗೆ ನನಗೆ ಮಹಿಮಾ ಬಗ್ಗೆ ಚೆನ್ನಾಗ್ ಗೊತ್ತು. ಅವಳು ಗೊತ್ತಿದ್ದು ಗೊತ್ತಿಲ್ದೇನೋ ಆ ಹುಡುಗನ ತುಂಬಾ ಹಚ್ಕೊಂಡಿದ್ದಾಳೆ. ಅವಳ ಮನ್ಸು ತುಂಬಾ ಅವನೇ ಇದ್ದಾನೆ. ಅವಳು ಎಷ್ಟು ಸೆನ್ಸಿಟಿವ್ ಅಂತ ನಮ್ಮಿಬ್ಬರಿಗೂ ಗೊತ್ತು. ಅಮ್ಮ, ಅವಳು ಇನ್ನು ಚಿಕ್ಕ ಹುಡುಗಿ, ಸರಿ ತಪ್ಪು ಗೊತ್ತಾಗಲ್ಲ. ತಪ್ಪು ಮಾಡಿದಾಗ ನಾವು ತಿದ್ದಬೇಕು, ಅದು ಬಿಟ್ಟು ಸಪೋರ್ಟ್ ಮಾಡಿದ್ರೆ ಹೇಗೆ? ಅವಳು ನಿನಗ್ ಚಿಕ್ಕ ಹುಡುಗಿ, ಆದ್ರೆ ನನಗೆ ಮದುವೆ ವಯಸ್ಸಿಗೆ ಬಂದಿರೋ ಮಗಳು. ಅವಳು ಚಿಕ್ಕ ವಯಸ್ಸಿಂದ ಏನೇನು ಆಸೆ ಪಟ್ಟಿದ್ದಾಳೋ ಅದನ್ನೆಲ್ಲ ಮಾರ್ಕೊಂಡು ಬಂದಿದ್ದಾಳೆ, ಎಲ್ಲಾನು ಪಡ್ಕೊಂಡಿದ್ದಾಳೆ. ಅಷ್ಟು ಮುದ್ದಾಗಿ ನೀನ್ ಅವಳನ್ನ ಸಾಕಿದ್ಯಾ. ಇದೇ ತರ ಅವಳು ಹಠ ಮಾಡ್ತಾ ಇದ್ರೆ ಅವಳ ಮುಂದಿನ ಜೀವನ ಹೇಗಿರುತ್ತೋ ಅಂತ ನನಗ್ ಚಿಂತೆ ಆಗ್ತಿತ್ತು. ಈಗ ಅವಳಾಗೆ ಒಂದು ಹುಡುಗನ ನೋಡಿ ಇಷ್ಟಪಟ್ಟು ಮದುವೆ ಆಗಕ್ಕೆ ರೆಡಿ ಆಗಿದ್ದಾಳೆ ಅಂದ್ಮೇಲೆ ಮದುವೆ ಮಾಡಿಸೋದು ಒಳ್ಳೇದಲ್ವಾ? ಗೌತಮ್, ಇಷ್ಟು ಚಿಕ್ಕ ವಿಷಯಕ್ಕೆ ವೈ ಆರ್ ಆಕ್ಟಿಂಗ್ ಸೋ ವಿಯರ್ಡ್? ಅವ್ರು ಹೇಗೆ ಇರ್ಲಿ, ಎಂತವ್ರೇ ಆಗಿರ್ಲಿ, ಮಹಿಮಾ ಹುಡುಗನ ಇಷ್ಟಪಡ್ತಿದ್ದಾಳೆ ತಾನೆ. ಅವ್ರಿಬ್ರು ಮದುವೆ ಮಾಡಿಸೋದ್ರಲ್ಲಿ ತಪ್ಪೇನಿದೆ? ಅಮ್ಮ, ನೀವ್ ಅನ್ಕೊಳ್ಳೋ ತರ ಜನ ಅಲ್ಲ ಅವರು. ಲೋ ಲೆವೆಲ್ ಜನ, ಚೀಪ್ ಥಿಂಕಿಂಗ್. ಗೌತಮ್, ಕೂಲ್. ನೀನ್ ಮೊದಲು ಕೂಲ್ ಆಗೋ. ಮಹಿಮಾ ಮದುವೆ ಆಗ್ಬೇಕಾಗಿರೋದು ಅವ್ರ ಮನೆಯವ್ರನ್ನಲ್ಲ, ಜೀವನ್ನ. ನಮ್ಗೆ ಹುಡುಗ ಇಂಪಾರ್ಟೆಂಟ್. ಆ ಹುಡುಗನಿಗೆ ಪುಟ್ಟಿ ಮೇಲೆ ಪ್ರೀತಿ ಗೀತಿ ಏನೂ ಇಲ್ಲ, ದುಡ್ಡುಗೋಸ್ಕರ ಅವಳಿಂದ ಬಿದ್ದಿದ್ದಾನೆ. ಸರಿ, ಅದಕ್ಕೇನಂತ ಈಗ? ಪ್ಲೀಸ್ ದಯವಿಟ್ಟು ನನ್ನ ಮಾತು ಕೇಳಿ. ಮಹಿಮಾ ಅವನ ಜೊತೆ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನ್ಗಿಲ್ಲ. ಗೌತಮ್, ನೀನ್ ಯಾಕೆ ಇಷ್ಟು ಹಠ ಮಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮ ಅಪ್ಪ ಇದ್ದಿದ್ರೆ ಹೀಗಾಗಕ್ ಬಿಡ್ತಾ ಇದ್ರಾ?
ಹೋಗಿ ಅವ್ರ ಹತ್ರ ಮಾತಾಡಿ ಒಪ್ಸಿ ಮಗಳಿಗೆ ಏನ್ ಇಷ್ಟನೋ ಅದನ್ನ ನೆರವೇರಿಸ್ತಾ ಇದ್ರು. ತಂಗಿನ ಮಗಳ ತರ ನೋಡ್ಕೋತೀನಿ ಅಂತ ನಿಮ್ಮ ಅಪ್ಪನ ಹತ್ರ ಮಾತು ಕೊಟ್ಟಿದ್ಯಲ್ಲ, ಆ ಜವಾಬ್ದಾರಿನ ನಾನೀಗ ನೆನಪಿಸ್ತಾ ಇದ್ದೀನಿ. ಆ ಹುಡುಗ ಒಂದ್ ವೇಳೆ ದುಡ್ಡಿಗೆ ಆಸೆ ಪಟ್ರೆ ಅವನು ದುಡ್ಡು ಕೊಡ್ತೀಯೋ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನನ್ ಮಗಳು ಖುಷಿಯಾಗಿರ್ಬೇಕಂದ್ರೆ ಈ ಮದುವೆ ನಡಿಬೇಕು. ನಿಮ್ಮ ಅಪ್ಪನ ಕೊಟ್ಟಿರೋ ಮಾತು ಮರಿಬೇಡ. ನನಗೆ ನನ್ನ ಮಗಳ ಸಂತೋಷನೇ ಮುಖ್ಯ. ಗೌತಮ್, ಇನ್ನು ಲೇಟ್ ಮಾಡದೆ ಮುಂದೆ ಏನ್ ಮಾಡ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಏ ಭೂಮಿ, ಬಾಯ್ಲಿ. ಏನಮ್ಮ? ಮಹಾರಾಜಲ್ಲಿ ನೋಡೆ, ಕುತ್ಕೋ. ನೋಡು ಎಂತ ಒಳ್ಳೆ ಹುಡುಗ ಸಿಕ್ಕಿದಾನೆ, ಒಳ್ಳೆ ಕೆಲ್ಸದಲ್ಲೂ ಇದ್ದಾನೆ, ನೀನ್ ಚೆನ್ನಾಗಿ ಸೂಟ್ ಆಗ್ತಾನೆ. ಹೆಂಗಿದಾನೆ? ಅಮ್ಮ, ಇವನ್ ಡಿವೋರ್ಸಿ. ನೋಡೆ, ತೋರ್ಸಿದ್ರಲ್ಲಿ ಎಲ್ಲಾದ್ರಲ್ಲೂ ಈ ತರ ಏನಾದ್ರೂ ಹುಡುಕ್ತಾ ಇದ್ರೆ ಕಷ್ಟ ಆಗುತ್ತೆ ಕಣೆ. ಚಿಕ್ಕ ವಿಷಯನ ಸ್ವಲ್ಪ ಅಡ್ಜಸ್ಟ್ ಮಾಡೋದ್ ಕಲ್ತ್ಕೋಬೇಕು. ಆದ್ರೆ ಅಮ್ಮ, ಅವನಿಗೆ 9 ವರ್ಷದ ಮಗು ಇದೆ. ಕಮಾನ್ ಭೂಮಿ, ಡಿವೋರ್ಸ್ ಆಗಿದೆ ಅಂದ್ರೆ ಮಕ್ಳಿರೋದ್ ಸಹಜ ಅಲ್ವಾ? ನೀನು ಎಲ್ಲಾದ್ರಲ್ಲೂ ಹೀಗೆ ಹುಡುಕ್ತಾ ಕುತ್ಕೋಬೇಡ. ಯಾವ ಹುಡುಗರು ನೆಟ್ಟಗಿರೋದಿಲ್ಲ, ಎಲ್ಲಾದ್ರಲ್ಲೂ ಏನಾದ್ರೂ ಹುಡುಕಿದ್ದೇ ಇರುತ್ತೆ. ಈಗ ನಿಮ್ಮ ಅಪ್ಪನ ಮದ್ವೆ ಆದಾಗ ಅವ್ರಿಗೆ ನೆಟ್ಟಗಿದ್ರ, ಅವರಲ್ಲೂ ಹುಡುಕಿದೆ. ನೀನ್ ಹೀಗೆ ಎಲ್ಲಾದ್ರಲ್ಲೂ ಏನಾದ್ರೂ ನೋಡ್ತಾ ಕುತ್ಕೋಬೇಡ, ಗೊತ್ತಾಯ್ತಾ? ನೀನೇನ್ ಇನ್ನೂ ಚಿಕ್ಕ ಹುಡುಗಿ ಅನ್ಕೊಂಡಿದ್ಯಾ? ನಿನಗೂ ವಯಸ್ಸು 35 ಆಗ್ತಾ ಇದೆ. ನಾನ್ ನಿನ್ ತಾಯಿ ಕಣೆ, ನಿನಗೆ ಎಷ್ಟು ವಯಸ್ಸಾದ್ರೂ ಅದ್ ನನಗ್ ಲೆಕ್ಕಕ್ಕಿಲ್ಲ. ಆದ್ರೆ ನನ್ ಕಣ್ ಮುಂದೆನೆ ನೀನ್ ಹೀಗ್ ಮದ್ವೆ ಆಗದೆ ಮುದ್ಗೆ ಆಗೋಗ್ತಾ ಇರೋದು ನನ್ ಕೈಲಿ ಸಹಿಸಕ್ಕಾಗೋದಿಲ್ಲ. ನಮಗೂ ಜವಾಬ್ದಾರಿಗಳಿದೆ, ನೀನ್ ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ನೀನಿರೋ ಏಜಲ್ಲಿ ಅಟ್ಲೀಸ್ಟ್ ಈ ಡಿವೋರ್ಸಿನೋ ಇನ್ಯಾರೋ ಮಗ್ದೊಬ್ರೋ ಯಾರಾದ್ರೂ ಒಬ್ರು ಸಿಗ್ತಾರೆ. ಇನ್ನೂ ವಯಸ್ಸಾಗ್ತಾ ಹೋದ್ರೆ ಇವ್ರುಗಳು ಸಿಕ್ಕೋದಿಲ್ಲ ಕಣೆ. ನೋಡು, ನಿನ್ಗೀಗಿರೋ ವಯಸ್ಸಲ್ಲಿ ಯಾವ್ದೋ ಒಂದ್ ಹುಡುಗ ಬಂದು ನಿನ್ ಹೆಗಲ ಮೇಲೆ ಕೈ ಇಟ್ಟು ಎಕ್ಸ್ಕ್ಯೂಸ್ ಮೀ ನನ್ ಮದ್ವೆ ಆಗ್ತೀರಾ ಅಂತ ಕೇಳ್ತಾನ? ಆ ಥರದ್ದೇನಾದ್ರೂ ಎಕ್ಸ್ಪೆಕ್ಟೇಷನ್ಗಳಿದ್ರೆ ಅದ್ ಖಂಡಿತ ಸಾಧ್ಯ ಅಲ್ಲ. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಹೌದು ಕಣೋ, ಯೋಚನೆ ಮಾಡು ಕಂದ. ಇರ್ಲಿ ಬಿಡಮ್ಮ. ನೋಡು, ಹೇಳ್ತಾನೆ ಇದ್ದೀನಿ, ಮುಖದ ಮೇಲೆ ಹೊಡೆದಂಗ್ ಹೋಗ್ತಾ ಇದ್ಯಾ. ಹೀಗೆ ತೋರ್ಸೋ ಹುಡುಗರನ್ನೆಲ್ಲ ಬೇಡ ಅಂತಿದ್ರೆ ನಿನ್ಗೆ ಈ ಜನ್ಮದಲ್ಲಿ ಮದ್ವೆ ಆಗೋದಿಲ್ಲ. ಎಲ್ಲ ನನ್ ಕರ್ಮ, ನಾನೊಬ್ಳೆ ಸಾಯ್ಬೇಕೆಲ್ಲದಕ್ಕೂ. ಬೇಡ ಬಿಡು. ಯಾಕೆ, ಏನಾಯ್ತು? ಬಂದ್ರ ನೋಡ್ರಿ, ಇವಳ ಮನ್ಸಲ್ಲಿ ಏನಿದ್ಯೋ ನಾನ್ ಇನ್ನೇನ್ ಹೇಳ ಅವಳಿಗೆ ಅರ್ಥ ಮಾಡಿಸ್ಬೇಕೋ ನನ್ಗೆ ಗೊತ್ತಾಗ್ತಾ ಇಲ್ಲ. ನೀವೇ ಹೇಳಿ. ಮುದ್ದಿನ ಮಗಳು ತಲೆ ಮೇಲೆ ಇಟ್ಕೊಂಡಿದ್ದೀರಾ. ಕಂದ, ನಿಮ್ಮಮ್ಮ ಹೇಳಿದ ಮಾತನ್ನ ಮನ್ಸು ಹಚ್ಕೋಬೇಡ ಕಂದ. ಹೋಗ್ಲಿ, ನಿನಗೆ ಯಾವ ತರ ಹುಡುಗ ಇಷ್ಟ ಹೇಳು. ಅಪ್ಪ, ನಾಳೆ ನನ್ಗೆ ಸ್ಪೆಷಲ್ ಕ್ಲಾಸ್ ಇದೆ. ಅಯ್ಯೋ, ಇದೆಲ್ಲ ಇದ್ದದ್ದೆ, ಬಿಡು ಇದನ್ನ. ಹೇಳು, ನಿನಗೆ ಯಾವ ತರ ಹುಡುಗ ಇಷ್ಟ? ಅಪ್ಪ, ನನ್ನ ತಲೆಯಲ್ಲಿ ಅಂತ ಯಾವ ಕಲ್ಪನೆನೂ ಇಲ್ಲ. ನಿನ್ನ ತಲೆನಲ್ಲಿ ಎಂತ ಕಲ್ಪನೆ ಇದೆ ಅಂತ ನನಗೆ ಗೊತ್ತು. ಬರ್ತೀನಿ. ಅರೆ ಆಂಟಿ, ಕೊಡಿ. ಪರವಾಗಿಲ್ಲ ಬಿಡಮ್ಮ. ಪರವಾಗಿಲ್ಲ, ಕೊಡಿ ಆಂಟಿ. ಏನ್ ಆಂಟಿ ಇಷ್ಟು ಭಾರ ಇದಾರೆ? ಯಾರ ಹತ್ರ ಆದ್ರೂ ಹೇಳ್ಕೊಂಡು ತರಿಸ್ಬೋದಲ್ವಾ? ನೀವೇ ಯಾಕೆ ಹೋಗ್ತೀರಾ? ಹಾಗೆಲ್ಲ ಸುಮ್ನೆ ಕೂತಿರ್ಬಾರ್ದು, ಕೆಲಸ ಮಾಡ್ತಾ ಇರ್ಬೇಕು. ಎಕ್ಸ್ಕ್ಯೂಸ್ ಮೀ. ಸಾರಿ ಆಂಟಿ, ಪ್ರಪಂಚದಲ್ಲಿ ಕೆಲವ್ರಿಗೆ
ವಯಸ್ಸಾದವ್ರನ್ನ ಹೆಲ್ಪ್ ಮಾಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇರೋದಿಲ್ಲ. ಕಣ್ ಕಾಣಿಸಿದ್ರು ನೋಡ್ದೆ ಅವ್ರ ತರ ಹೋಗ್ತಾನೆ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ, ನೀವು ನನ್ಗೆ ಹೇಳಿದ್ದು? ಇಲ್ಲ, ನಾನ್ ಬ್ಯಾಗ್ ಜೊತೆ ಮಾತಾಡ್ತಿದ್ದೆ. ತುಂಬಾ ಹೆವಿ ಇದೆಯಲ್ಲ. ಸಾರಿ, ಕೊಡಿ, ಹೆಲ್ಪ್ ಮಾಡ್ತೀನಿ. ಇದು ವಯಸ್ಸಾಗಿರೋದು ಅವ್ರಿಗೆ, ನಿಮ್ಗಲ್ಲ. ಅಲ್ಲ, ಇಷ್ಟು ಹೆಲ್ತಿಯಾಗಿ ಮೈ ಕೈ ತುಂಬಿಕೊಂಡು ಸ್ಟ್ರಾಂಗ್ ಆಗಿದ್ದೀರಲ್ಲ, ಇದೆಲ್ಲ ನಿಮ್ಗೊಂದ್ ಲೆಕ್ಕನಾ? ಅಂದ್ರೆ ನಾನ್ ಹೇಳ್ದೆ ಮೈ ಕೈ ತುಂಬಿಕೊಂಡು ಹೆಲ್ತಿಯಾಗಿ ಇದ್ದೀರಾ ಅಂತ. ಅಂದ್ರೆ ನೀವು ನನ್ನ ಡುಮ್ಮ ಅಂತ ಇದ್ದೀರಾ? ನಾನ್ ಹಾಗೆ ಹೇಳ್ತಿಲ್ಲ, ನೀವು 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 ಆರೋಗ್ಯವಾಗಿದ್ದೀರಾ ಅಂತ ಹೇಳ್ತಿರೋದು. ಆಫ್ಟರ್ ಆಲ್ ಯು ಆರ್ ಅ ಮ್ಯಾನ್. ಎಸ್, ಐ ಆಮ್ ಎ ಮ್ಯಾನ್, ನಾಟ್ ಎ ಸೂಪರ್ ಮ್ಯಾನ್. ಕೊಡಿ. ಆಂಟಿ, ನಿಮ್ಗೊಂದು ಕಥೆ ಗೊತ್ತಾ? ಒಂದಾನೊಂದ್ ಕಾಲದಲ್ಲಿ ಡೈನೋಸರ್ಸ್ಗಳಿತ್ತಂತೆ. ನಾನು ಯಾವ್ದೋ ಸಿನಿಮಾದಲ್ಲಿ ನೋಡಿದ್ದೆ. ಹಾ, ಆ ಡೈನೋಸರ್ಸ್ಗೆ ರೆಕ್ಕೆ ಇತ್ತು, ಅದು ಗೊತ್ತಾ ನಿಮ್ಗೆ? ಹೌದಾ? ಆ ರೆಕ್ಕೆ ಹೇಗೆ ಉದ್ರೋಯ್ತು ಅಂತ ಗೊತ್ತಾ ನಿಮ್ಗೆ? ಹೇಗೆ? ರೆಕ್ಕೆ ಇಟ್ರು ಹಾರ್ದೆ, ಹಾಗೆ ಇಟ್ಕೊಂಡು ಕೊನೆಗೊಂದಿನ ಆ ರೆಕ್ಕೆ ಉಪಯೋಗಕ್ಕೆ ಬರಲ್ಲ ಅಂತ ತಾನಾಗೆ ಉದ್ರೋಯ್ತಂತೆ. ಹೌದಾ? ಹಾಗೆ ದೇವರೆಲ್ರಿಗೂ ಕೈ ಕಾಲು ಕೊಟ್ಟಿದ್ದಾನೆ. ಅದನ್ ಕೆಲವ್ರು ಸರಿಯಾಗಿ ಉಪಯೋಗಿಸ್ಕೊಳ್ದೇ ಇದ್ರೆ ಒಂದಿನ ಅವು ಮಾಯ ಆಗುತ್ತೆ. ಹೌದಾ? ನಾನು ಹೇಳ್ತಿರೋದು ಕರೆಕ್ಟ್ ತಾನೆ? ಸರಿ ಸರಿ, ನಡಿ. ಹಾ, ಬನ್ನಿ. ಭೂಮಿ, ಬ್ಯಾಗ್ ಕೊಡಮ್ಮ. ಇಲ್ಲ, ಬನ್ನಿ, ನಾನು ಒಳಗಿಡ್ತೀನಿ. ಇಲ್ಲ, ಪರವಾಗಿಲ್ಲ, ಕೊಡಮ್ಮ. ಥ್ಯಾಂಕ್ ಯು. ಇದೇ ನಮ್ಮ ಮನೆಯಪ್ಪ. ಬ್ಯಾಗ್ ಕೊಡು. ಥ್ಯಾಂಕ್ಸ್. ಬರ್ತೀನಿ ಆಂಟಿ. ಆಂಟಿಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಫಸ್ಟ್ ಟೈಮ್ 4 ಫ್ಲೋರ್ ಹತ್ತಿದ್ರಾ ಅಥವಾ ಜೀವನದಲ್ಲಿ ಈ ತರ ಯಾರಿಗೂ ಸಣ್ಣ ಪುಟ್ಟ ಹೆಲ್ಪೇ ಮಾಡಿಲ್ವಾ? ಚೆನ್ನಾಗಿದೆ. ಆರಾಮಾಗಿ ಕುಡೀರಿ. ಥ್ಯಾಂಕ್ ಯು ಸೊ ಮಚ್. ಪ್ಲೇಷರ್. ನೋಡಿ ಸರ್. ಎಷ್ಟೊತ್ತು? ಹೊರಡು. ಇವರು ನನ್ನ ಡ್ರೈವರ್. ಇವರು ನಿಮ್ ಡ್ರೈವರಾ? ಹಾ. ಇದು 405 ಎಲ್ಲಿದೆ? ಓಕೆ. ಆಗಿರೋದು ಒಂದ್ ಸಣ್ಣ ಆಕ್ಸಿಡೆಂಟ್. ಅದನ್ನ ಹೋಗಿ ನೀವು ಎಷ್ಟು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ? ಇನ್ನೊಂದ್ ಸಾರಿ ನಮ್ ದಾರಿ ಗಡ್ಡ ಬಂದ್ರೆ ಇನ್ ಮುಂದೆ ನಡೆಯೋದಕ್ಕೆ ಜವಾಬ್ದಾರು ನೀವಾಗಿರ್ತೀರಾ, ನಾನಲ್ಲ. ನೀವು? ನಾನೇ. ನನ್ನ ಜೊತೆ ಫೋನಲ್ಲಿ ಮಾತಾಡಿದ್ದು ನಾನೇ. ಅಲ್ರಿ, ಏನ್ ನಿಮ್ ಕಥೆ? ಇದೊಂದು ಚಿಕ್ಕ ಆಕ್ಸಿಡೆಂಟ್ಗೆ. ಚಿಕ್ಕ ಆಕ್ಸಿಡೆಂಟ್? ಅದು ಚಿಕ್ಕ ಆಕ್ಸಿಡೆಂಟ್? ನಿನ್ ತಮ್ಮ ಇದಾನಲ್ಲ, ನನ್ ಜೊತೆ ಮಾತಾಡಿ. ನನ್ ತಮ್ಮನ ಇದ್ರಲ್ಲೆಲ್ಲ ಎಳಿಬೇಡಿ. ಇದ್ರಲ್ಲಿ ಇನ್ವಾಲ್ವ್ ಆಗಿರೋದು ನಾನು, ನಮ್ ತಾಯಿ. ಗೊತ್ತಾಗ್ತಾ ಇದೆ ನಿಮ್ಮ ಫ್ಯಾಮಿಲಿ ಎಂತ ದೊಡ್ಡ ಫ್ರಾಡ್ ಫ್ಯಾಮಿಲಿ ಅಂತ. ಎಲ್ಲ ನಾಟಕ ಮಾಡಿ ನನ್ನ ನಂಬಿಸಿ ಕತ್ತು ಕುಯ್ತಾ ಇದೀರಲ್ಲ, ಇದೆಲ್ಲ ನಿಮ್ದೇ ಪ್ಲಾನು. ಹೌದ್ರಿ, ನಮ್ದೇ ಪ್ಲಾನ್. ಏನ್ ಮಾಡ್ತೀರಾ ಈಗ ಅಂತ? ಇಷ್ಟು ಚಿಕ್ಕ ವಿಚಾರಕ್ಕೆ ನಮ್ಮ ಮನೆಯವ್ರಿಗೆ ಹುಡ್ಕೊಂಡು ಬಂದಿದ್ರಲ್ಲ. ಇದು ಚಿಕ್ಕ ವಿಚಾರನಾ? ಹೌದು, ಚಿಕ್ಕ ವಿಚಾರನೇ. ನಿಮ್ಮಂತ ದೊಡ್ಡ ಮನುಷ್ಯರಿಗೆ ಇದು ಚಿಕ್ಕ ವಿಚಾರನೇ. ನಿಮ್ಮ ಹತ್ರ ತುಂಬಾ ದುಡ್ಡಿದೆಯಲ್ಲ, ಹೋಗಿ ರಿಪೇರಿ ಮಾಡಿಸ್ಕೊಳ್ಳಿ. ನಮ್ಮ ಮನೆ ಬಾಗ್ಲವರೆಗೂ ಬಂದಿದ್ದೀರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಮಂತ ದೊಡ್ಡ ಮನುಷ್ಯರಿಗೆ ವಸ್ತು ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು. ವಸ್ತುನಾ? ಭೂಮಿ, ಯಾರು ನೋಡು. ಹಾಮ, ನೋಡ್ತೀನಿ.
ಜೀವ ಬಾ. ಅಕ್ಕ ಗೌತಮ್ ದಿವಾನ್ ಅಂತ ಬಂದಿದ್ರ? ಹಾ ಬಂದಿದ್ರು. ಏನಂದ್ರು? ಅದೇ ಅವತ್ ಕಾರ್ ಆಕ್ಸಿಡೆಂಟ್ ಆಯ್ತಲ್ಲ, ಕಾಂಪ್ರಮೈಸ್ ಬಂದಿದ್ರು. ಅಕ್ಕ ಅವ್ರು ಬಂದಿದ್ದು ಆಕ್ಸಿಡೆಂಟ್ ವಿಷಯ ಮಾತಾಡೋದಕ್ಕಲ್ಲ, ನನ್ನ ಮೈಮನ ಮದುವೆ ವಿಚಾರ ಮಾತಾಡೋಕೆ. ಮಹಿಮಾ ಮದ್ವೆ ವಿಷಯ ಮಾತಾಡೋದಕ್ಕೆ ಅವನ್ ಯಾರು? ತಂಗಿ ಮದುವೆ ವಿಷಯ ಮಾತಾಡೋದಕ್ಕೆ ಅಣ್ಣ ಬರ್ದೆ ಇನ್ಯಾರು ಬರ್ತಾರೆ? ಗೌತಮ್ ದಿವಾನ್, ಮಹಿಮಾ ದಿವಾನ್ ಅಣ್ಣ. ಏನಂದೆ? ಗೌತಮ್ ದಿವಾನ್ ಮಹಿಮಾಗ್ ಏನಾಗ್ಬೇಕು? ಅವ್ರ ಕೊನೆ ತಂಗಿನ ದಿ ಫೇಮಸ್ ಫ್ಯಾಷನ್ ಡಿಸೈನರ್ ಮಹಿಮಾ ದಿವಾನ್. ನೀನು ಪ್ರೀತಿಸ್ತಾ ಇರೋ ಹುಡುಗಿ ಆ ಕೋಟ್ಯಾಧೀಶ್ವರನ್ ತಂಗಿನ? ಅಮ್ಮ ಇವ್ರಿಗೂ ನನ್ನ ಲೈಫಲ್ಲಿ ನಾನು ಏನ್ ಕೇಳಿದ್ರು ಇಲ್ಲ ಅದೇ ಮಾಡಿದ್ಯಾ? ಕೇಳ್ತಿರೋ ನಾರ್ಥಿಂಗ್ ಇದು. ಹಾಯ್ ಗೆಳೆಯ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಇಷ್ಟೊಂದು ಹೆಲ್ಪ್ಲೆಸ್ ಆಗಿರಲಿಲ್ಲ ಕಣೋ. ಎಂತೆಂಥ ಬಿಸ್ನೆಸ್ ಡೀಲ್ಗಳನ್ನ ಸೆಕೆಂಡ್ಸಲ್ಲಿ ಡಿಸೈಡ್ ಮಾಡಿದ್ದೀನಿ. ನನ್ನ ತಂಗಿ ತಪ್ಪು ಮಾಡ್ತಾ ಇದ್ದಾಳೆ ಅಂತ ಗೊತ್ತಿದ್ರು ಏನು ಮಾಡದಿರೋ ಸ್ಥಿತಿಲಿದ್ದೀನಿ. ದುಡ್ಡಿಂದ ಅಳಿಯೋದಾದ್ರೆ ಅವರು ನಮ್ಗಿಂತ ತುಂಬಾ ಚಿಕ್ಕವರು, ಸಂಸ್ಕಾರದಿಂದ ಅಳಿಯೋದಾದ್ರೆ ಅವ್ರು ನಮ್ಗೆ ಸಮಾನರಾಗಿದ್ದಾರೆ. ನಾನು ಅವ್ರ ಬಗ್ಗೆ ಎಲ್ಲ ಎನ್ಕ್ವೈರಿ ಮಾಡಿದ್ದೀನಿ. ಅವರಪ್ಪ ಕನ್ನಡ ಮೇಸ್ಟ್ರಂತೆ, ಅವರಮ್ಮ ಯಾವುದೋ ಬೊಟ್ಟಿಗೆ ಇಟ್ಕೊಂಡಿದ್ದಾರಂತೆ, ಆಮೇಲೆ ಅವ್ರ ಅಕ್ಕ ಯಾವುದೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಇಂಗ್ಲಿಷ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಿದ್ದಾರೆ. ಅವ್ರೊಬ್ರು ಬಗ್ಗೆ ಮಾತ್ರ ಮಾತಾಡ ಎನಿಸ್ಕೊಂಡ್ರೆ ನನಗೆ ಎಂತ ಒಳ್ಳೆ ಸಂಬಂಧ. ಮನೆ ಬಾಗ್ಲೂರಿಗೂ ಬಂದು ವಾಪಸ್ ಹೋಗೋಗಾಯ್ತಲ್ಲ. ಈ ಸಂಬಂಧ ಏನಾದ್ರೂ ಓಕೆ ಆಗಿದ್ರೆ ಬರೀ ಜೀವನ್ ಲೈಫ್ ಅಲ್ಲ, ನಮ್ ಎಲ್ಲರ ಲೈಫ್ ಸೆಟ್ಲ್ ಆಗೋಗಿರೋದು. ಅಮ್ಮ ಸಾಕ್ ನಿಲ್ಲಿಸ್ತೀರಾ? ಅಲ್ಲ ಅಕ್ಕ ಏನ್ ತಪ್ಪು ಮಾಡಿದ್ಲು ಅಂತ? ಅವಳನ್ ಬೇಕು ಅಂತ ಮಾಡಿರ್ತಾಳ? ಬೇಕು ಅಂತ ಮಾಡಿದ್ಲು, ಬೇಡ ಅಂತ ಮಾಡಿದ್ಲು. ಮನೆಗ್ ಬಂದಿದ್ ಮಹಾಲಕ್ಷ್ಮಿನ ಓಡಿಸಿದ್ಲು ತಾನೆ. ಯಾವುದೇ ಕಾರಣಕ್ಕೂ ಈ ಸಂಬಂಧ ಬಿಡಬಾರ್ದು, ಏನಾದ್ರೂ ಮಾಡ್ಲೇಬೇಕು. ಎಂತ ಲಾಸ್ ಆಗೋಯ್ತು ನಮ್ಗೆ. ನೋಡು, ನಿನ್ ಜೀವನ ಹಾಳು ಮಾಡಿ ಏನ್ ಆರಾಮಾಗಿ ಕೂತಿದ್ದಾಳೆ ಅಂತ. ಅಮ್ಮ ಅಕ್ಕಂಗ್ ಬೈಬೇಡಿ ಅಂತ ಹೇಳಿದ್ನಲ್ಲ, ಇದು ನನ್ ಮದುವೆ ವಿಷಯ. ನನ್ ಮದ್ವೆ ಆಗ್ಬೇಕು ಅಂತಿದ್ರೆ ಹಾಗೆ ಆಗತ್ತೆ. ಅದಕ್ಕೆ ನೀವೆಲ್ಲ ತಲೆ ಕೆಡ್ಸ್ಕೋಬೇಕು ಅಂತಿಲ್ಲ. ನೋಡಿ, ಅಕ್ಕಂಗೆ ಇನ್ನೊಂದು ಮಾತು ಹೇಳಿದ್ರು ನಾನು ಸುಮ್ಮನೆ ಇರಲ್ಲ. ಜೀವ, ಹೌ ಇಸ್ ದಿಸ್ ಪಾಸಿಬಲ್? ನೋಡ, ಅವ್ರು ಮಾತಾಡಿದ್ದು ಕಾರ್ ಬಗ್ಗೆ, ನೀನು ಮಾತಾಡಿದ್ದು ಮಹಿಮಾ ಬಗ್ಗೆ. ಇನ್ಫ್ಯಾಕ್ಟ್ ಮಹಿಮಾ ಆಸ್ಪತ್ರೆಗೆ ಅಡ್ಮಿಟ್ ಆಗಿರೋ ವಿಷಯ ಅವ್ರಿಗೆ ಗೊತ್ತೇ ಇಲ್ಲ. ಅವ್ರು ಗೊತ್ತಿಲ್ಲದೆ ಮಾತಾಡಿದ್ದನ್ನೇ ನೀನು ತಪ್ಪಾಗಿ ತಿಳ್ಕೊಂಡು ಓವರ್ ರಿಯಾಕ್ಟ್ ಮಾಡಿದೆ. ಈ ಸಣ್ಣ ಆಕ್ಸಿಡೆಂಟ್ ನಾವ್ ಯಾರ್ದೋ ಜೀವ ತೆಗೆದಿರೋ ತರ ಮಾತಾಡ್ತಿದ್ದಾರೆ. ಈಗಲಾದ್ರೂ ಅರ್ಥ ಆಯ್ತಾ? ನೋಡಪ್ಪ, ಒಬ್ಬರು ಮನಸ್ಸು ಮಾಡಿದ್ರೆ ಈ ವಿಷಯನ ಆರಾಮಾಗಿ ಬಗೆಹರಿಸಬಹುದು. ಯಾರು? ತಾವೇ.